स्वागत है आपका बी न्यूज नेशन में। मैं हूं आबिद हुसैन शेख। एमएलए यत्नाल के बयान पर कर्नाटका रक्षणा वेदिके का पलटवार। कर्नाटका के हितों पर सियासत नहीं, संघर्ष है जरूरी। कर्नाटका रक्षणा वेदिके बीजापुर घटक के जिला अध्यक्ष एमसी मुल्ला ने आज एक हंगामी प्रेस कॉन्फ्रेंस करते हुए एमएलए बसनगौड़ा पाटिल यत्नाल के हाल ही के बयानों पर सख्त ऐतराज और नाराजगी जताते हुए जवाब दिया कि कर्नाटका कन्नड़ भाषा और यहाँ की जमीन के अधिकारों की लड़ाई के लिए उठने वाली आवाज है। कावेरी बंद को लेकर यत्नाल का सवाल, लेकिन हमारी भूमिका है साफ। प्रेस कॉन्फ्रेंस में नेताओं ने कहा कि कावेरी के मुद्दे पर वाटाल नागराज के बंद के कॉल को संगठन ने नैतिक समर्थन दिया है, लेकिन बंद को ही हर मसले का हल नहीं माना जा सकता। उनका कहना था कि बंद से आम लोगों, स्टूडेंट्स, पेशेंट्स और बिजनेस व्यापारियों को परेशानी होती है। इसलिए सरकार पर दबाव बनाने के लिए दूसरे भी लोकतांत्रिक तरीके मौजूद हैं, वो अपनाए जा सकते हैं। सिर्फ बंद ही एक सोल्यूशन नहीं है हर फैसले का, कहा। कर्नाटका रक्षणा वेदिके के नेताओं ने यत्नाल को सीधा संदेश रवाना करते हुए कर्नाटका रक्षणा वेदिके के नेताओं ने तीखा हमला बोलते हुए कहा कि दूसरों के आंदोलन पर सवाल उठाने से पहले अपने कंट्रीब्यूशन, योगदान का हिसाब देना चाहिए। पहले यत्नाल को, साथ ही उनसे अपील की गई कि राजनीतिक बयानबाजी से बीजापुर और कर्नाटका की इज्जत को नुकसान न पहुंचाया जाए। कर्नाटका रक्षणा वेदिके ने साफ कहा कि किसी ऑर्गेनाइजेशन पर आरोप लगाने से पहले उसके काम और अपने काम को देखिए। कर्नाटका के लिए हमारी लड़ाई जारी है और जारी रहेगी, राज्य के हितों के लिए, कहा। कर्नाटका रक्षणा वेदिके के नेताओं में जिला अध्यक्ष एमसी मुल्ला, सुरेश बीजापुर, फयाज कलादगी, महादेव राव जी और बसवराज रहे इस प्रेस कॉन्फ्रेंस में मौजूद। निन्ने कर्नाटक रक्षणा ವೇದಿಕೆ ಬಗ್ಗೆ ಯತ್ನಾಳ್ ಅವರು ಲಘುವಾಗಿ ಟೀಕಿಸೋದಕ್ಕಾಗಿ ಅವರಿಗೆ ಒಂದು ತಕ್ಕ ಉತ್ತರ ನೀಡಲಿಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ನಾವು ಒಂದು 6-7 ತಿಂಗಳಿಂದ ಯತ್ನಾಳ್ ಬಗ್ಗೆ ಏನು ಹೇಳಬಾರ್ದು, ಅದೊಂದು ಹುಚ್ಚಾಟಿತ ಶಾಸಕ, ಹುಚ್ಚಾಟಿತ ಅಲ್ಲ, ಹುಚ್ಚಾಟಿತಾಗಿ ಹುಚ್ಚಾಗ ಅದಕ್ಕೆ ಹುಚ್ಚಾಟಿತ ಶಾಸಕ ಅಂತ ಹೇಳ್ಬೇಕಾಗ್ತದೆ. ಹುಚ್ಚಾಟಿತ ಯತ್ನಾಳ್ ಬಗ್ಗೆ ಏನು ಹೇಳಬೇಕು, ಅವನಿಗೆ ಪೂರ್ತಿ ಹುಚ್ಚಾಗ್ಬಿಟ್ಟಾನ. ಅವ್ನ ಪ್ರತಿಯೊಂದು ವಿಷಯಕ್ಕೆ ನಾವು ಹೇಳ್ಕೊತ ಕೂತ್ರೆ ಅದು ಸರಿ ಅಲ್ಲ ಅಂತ ಹೇಳಿ ನಾವು ಬಿಟ್ಟಿದ್ದೀವಿ ಈಗ ಭಾಳ ದಿವಸದಿಂದ ಅವನ ಬಗ್ಗೆ. ಈಗ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ನಿನ್ನೆ ಮಾಧ್ಯಮದ ಮುಂದೆ ಕೆಲವು ಮಾತನಾಡಿದಕ್ಕಾಗಿ ಅವರಿಗೆ ಒಂದು ಸರಿಯಾದ ಉತ್ತರ ನೀಡಬೇಕು ತಮ್ಮ ಮುಖಾಂತರ ಅಂತ ಹೇಳಿ ನಾವು ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇನೆ. ಈಗ ಅದು ಯಾಕೆ ನಾನು ಯತ್ನಾಳ್ ಬಗ್ಗೆ ಒಟ್ಟೆ ಹೇಳೋದು ಬಂದ್ ಮಾಡಿದ್ದೆ ಅಂದ್ರೆ, ಅದು ಯಾವಾಗ ಪಕ್ಷದಿಂದ ಉಚ್ಚಾಟನೆ ಅವರಿಗೆ ಮಾಡಿದ ನಂತರ ಅದು ಭಾಳ ಹುಚ್ಚಾಗ್ಬಿಟ್ರೆ. ಮೊದಲು ಸ್ವಲ್ಪ ಹುಚ್ಚಿದ್ದ ಇಲ್ಲಿ ನಡೀತದ ಬಿಡೋದು ಬಿಟ್ಟಿದ್ದೆವು. ಈಗ ಏನಾಗ್ಬಿಟ್ರೆ ಅಂದ್ರೆ, ಈಗ ನಾವೊಂದು ಹಿಂದೆ ಒಂದು ಉದಾಹರಣೆ ಹೇಳಿದ್ದೆ. ಸಾಕಿದ ನಾಯಿಗೆ ಮತ್ತು ಬೀದಿ ನಾಯಿಗೆ ಏನು ಫರಕ್ ಐತತ್ ಅನ್ನೋದು. ಸಾಕಿದ ನಾಯಿ ಎತ್ತು ಯಾಕೆ ಹಿಡಿದೆ ಅಂದ್ರೆ, ಒಂದು ಪಕ್ಷ ಒಳಗಿದ್ದ ಒಂದು ಬೆಲ್ಟ್ ಹಾಕಿದ್ರು ಪಾರ್ಟಿಯವರು, ಯಡಿಯೂರಪ್ಪ ಅವರು, ಅದೆಲ್ಲ ಕೂಡ ಆ ಬೆಲ್ಟ್ ಬಿಚ್ಕೊಂಡು ಒದ್ದು ಹೊರಗೆ ಹಾಕಿದ ನಂತರ ಅದು ಏನಾಗ್ಬಿಟ್ರೆ ಅಂದ್ರೆ ಎಲ್ಲ ಓಣಿ ಒಳಗೆ ಹೊಯ್ಕೂತ್ ತಿರ್ಗಾಳಕತ್ತದ. ಈಗ ಬಗಳ್ಕೂತ ಈಗ ಬಗಳುದು ಬಂದ್ ಮಾಡ್ಬೇಕಂತ ನಾವು ಸಾಕಷ್ಟು ವಿಚಾರ ಏನು ಹೇಳ್ಬೇಕು ಇವನಿಗೆ, ಇದು ನಾಯಿ ಬಗಳ್ತದ ಹೋಗ್ಲಿ ಬಿಡು ಅಂತ ಹೇಳಿ ಬಿಟ್ಟರು ಸಹಿತ ಅದು ತಂದು ಚಾಳಿ ಬೀಳಾಕತ್ತಿಲ್ಲ. ಅದಕ್ಕೇನದ ನಾವು ಆ ಚಾಳಿ ಬಿಡಿಸ್ಬೇಕಂತೇಳಿ ಭಾಳಷ್ಟು ಮಂದಿ ಹೇಳಿದ್ರು ಸಹಿತ ಅವ್ನಿಗೇನಾಗ್ಬಿಟ್ರಂದ್ರೆ, ಈ ದೊಡ್ಡ ನಾಯಕರ ಬಗ್ಗೆ BJP ಪಕ್ಷದಲ್ಲಿ ನಾಯಕರು ಯಾರು ಇರಲಿ, ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿರಲಿ, ಬೇರೆ ಬೇರೆ ಯಾವುದೇ ಪಕ್ಷದ ಜನತಾದಳದಲ್ಲಿ ಅವ ಏನು ಮಾಡ್ಬಿಡ್ತಾನಂದ್ರೆ, ದೊಡ್ಡ ನಾಯಕರಿಗೆ ಟೀಕೆ ಮಾಡಿದ್ಕೂಡ ನಾ ಭಾಳ ಹೈಲೈಟ್ ಆಗ್ತೀನಿ, ನಾ ದೊಡ್ಡ ಲೀಡರ್ ಆಗ್ತೀನಿ ತಿಳ್ಕೊಂಡ. ನಾವು ಅದೊಂದು ಚಾಳಿ ಮೊದಲಿಂದ ಅವ ಈಗ ಚಾಲು ಮಾಡಿಬಿಟ್ಟಾನ. ಈಗ ನಾ ಅವ್ನಿಗೆ ಏನು ಬೀದಿ ನಾಯಿ ಮತ್ತು ಸಾಕಿದ ನಾಯಿ ಯಾಕೆ ಹೇಳ್ತಂದ್ರೆ,
ಈಗ ಅದು ಬೆಲ್ಟ್ ತೆಗೆದ ನಂತರ ಅದು ಏನಾಗ್ಬಿಟ್ಟದ, ಈಗ ಉಚ್ಚಾಟಿತ ಏನು ಪಕ್ಷದಿಂದ ಅವನಿಗೆ ಇದೇ ರೀತಿ ಹಿಂಗೆ ಮಾಡ್ಲಕತ್ತಾನ ಅಂತೇಳಿ ಅವನಿಗೆ ಪಕ್ಷದಿಂದ ಉಚ್ಚಾಟ ಮಾಡಿದ್ರು. ನೀವು ಹುಚ್ಚುಚ್ಚರಂಗೆ ಮಾಡಿ ಪ್ರತಿಯೊಂದು ಬೊಗಳ್ಕೊಳಕತ್ತಾನ, ಇದು ಬೊಗಳದ್ ಬಿಟ್ಟದು ಕಚ್ಚು ಸ್ವಲ್ಪ ಓಣ್ಯ ಮಂದಿಗೆ ಇವ ಸಾಕಿದ್ದ ಜನರಿಗೆ ಏನದ ಇವ ಬೊಗಳೋದು ಮತ್ತು ಎಲ್ಲಿ ನಮ್ಮ ಕಚ್ತಾನ ಇದು ಮಾಡ್ತಾನ ಅಂತೇಳಿ ಅವನಿಗೆ ಬೆಲ್ಟ್ ತಕ್ಕೊಂಡು ಹೊರಗೆ ಹಾಕಿಬಿಟ್ರು. ಅದು ಬೀದಿ ನಾಯಿ ಆಗಿ ಎಲ್ಲ ಕಡೆ ಬೊಗಳ್ಕೊತ ತಿರುಗಾಡಕತ್ತಾನ. ನಿನ್ನೆ ಏನು ಮಾಡಿಬಿಟ್ಟಂದ್ರೆ ಒಂದು ಮಾಧ್ಯಮದ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಅದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಆಗಿದೆ ಅಂತ ಹೇಳಿದ್ರು. ಅವು ಈಗ ನಿನ್ನೆ ಒಂದು ವಾಟಾಳ್ ನಾಗರಾಜ್ ಅವರು ಕಾವೇರಿ ನೀರಿನ ವಿಷಯ ಕುರಿತು ಒಂದು ಬಂದನ್ನು ಕಾಲ್ ಮಾಡಿದ್ರು. ಅವರು ಆ ಒಂದು ವಿಷಯದ ಅನುಗುಣವಾಗಿ ಇವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾಕೆ ಬೆಂಬಲ ಕೊಟ್ಟಿಲ್ಲ ಬಂದಕ್ಕೆ ಅಂತ ಹೇಳಿ, ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಇದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಐತಿ. BJP ಸರ್ಕಾರ ಇದ್ದಾಗ ಟಣತು ಭಾಳ ಜಿಗಿದಾಡಿ ಹೋರಾಟ ಮಾಡ್ತಿದ್ರು. ಅದಕ್ಕಾಗಿ ಇವರು ಯಾಕೆ ಮಾಡಿಲ್ಲ ಅಂತ ಹೇಳಿ ನಿನ್ನೆ ಮಾಧ್ಯಮದ ಮುಂದೆ ಹೇಳಿದರು. ನಾನು ಅವ್ರಿಗೆ ಒಂದು ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀನಿ. ಇದೇ ಒಂದು BJP ಶಾಸಕ ಇದ್ದಾಗ ಕಾವೇರಿ ಹೋರಾಟಕ್ಕೆ ಬಂದ್ ಕರೆ ವಾಟಾಳ್ ನಾಗರಾಜ್ ಅವರು ಒಂದು ಬಂದ್ ಕರೆ ಕೊಟ್ಟಾಗ ಏನು ಇವರೇ ಒಂದು ಸವಾಲು ಹಾಕಿದ್ರು, ನಂಬಲ್ಲಿ ಬಿಜಾಪುರ ಯಾರು ಬಂದ್ ಮಾಡ್ತಾರೆ ನಾನು ನೋಡ್ತೀನಿ ಅಂತ ಹೇಳಿ. ಅವಾಗ ನಾವು ಕೂಡ ಬಂದ್ ಏನದ, ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಎಲ್ಲ ಜನರಿಗೆ ಭಾಳಷ್ಟು ಜನ ತಮ್ಮ ಕಾರ್ಯಕಲಾಪಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಈ ರೋಗಿಗಳಿಗಾಗಲಿ ಇನ್ನಿತರ ಭಾಳಷ್ಟು ಇದು ಜನರಿಗೆ ತೊಂದರೆ ಕೊಡಬಾರ್ದು. ಬಂದರೆ ಒಂದೇ ಅದು ಅಸ್ತ್ರ ಅಲ್ಲ, ಹೋರಾಟದ ಭಾಳಷ್ಟು ರೂಪರೇಷೆಗಳು ಸರ್ಕಾರದ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಕಿವಿ ಹಿಂಡಲಿಕ್ಕೆ ಭಾಳಷ್ಟು ಅಸ್ತ್ರಗಳು ಇರ್ತಾವ. ಇದು ಬಂದ್ ಏನದ ಒಂದು ಕೊನೆ ಅಸ್ತ್ರ. ಇದು ಈ ಬಂದ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಅಂಥೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಬೆಂಬಲಕ್ಕೇನಾದ್ರು ನೈತಿಕ ಬೆಂಬಲ ನಾವು ನೀಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಇದು ಕಾವೇರಿ ಇಶ್ಯೂ ಸಲುವಾಗಿ ಮೊಟ್ಟ ಮೊದಲು ಫ್ರೀಡಮ್ ಪಾರ್ಕ್ನಲ್ಲಿ ಮೊನ್ನೆ ದೊಡ್ಡ ಒಂದು ಇದು ಮಾಡಿ ಅಲ್ಲಿ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಹೋಗಿ ನಿಯೋಗ ಭೇಟಿಯಾಗಿ ಹೇಳಿದ್ದಾರೆ. ಮತ್ತು ಒಂದು ಉದಾಹರಣೆ ಹೇಳಬೇಕಾದ್ರೆ ದಿಲ್ಲಿಯಲ್ಲಿ ಹೋಗಿ ಜಂತರ್ ಮಂತರ ನಾವು ನಮ್ಮ ಕಾರ್ಯಕ್ರಮ ನಾವು ಕೂಡ ಹೋಗಿದ್ದೆ ಅವಾಗ ಹೋದ್ಸಲ. ಅಲ್ಲಿ ಕಾವೇರಿ ವಿಷಯ ಸಲುವಾಗಿ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಕರ್ಕೊಂಡು ಅಲ್ಲಿ ನೀರಾವರಿ ಮಂತ್ರಿಗೆ ಭೇಟಾದಂಥ ವಿಷಯಗಳು ಸಾಕಷ್ಟು ಅವನಿಗೇನು ಅವು ಯಾವ ಕಾಣೋದಿಲ್ಲ ಯತ್ನಾಳ್. ಅದಕ್ಕೆ ಇವತ್ತು ಚಾಲೆಂಜ್ ಮಾಡಿದ್ರು ಬಿಜಾಪುರ ಒಳಗೆ. ಅವಾಗ ಯಾರು ಮಾಡ್ತಾರ, ಬಂದ್ ಯಾಕೆ ಮಾಡ್ತೀರಿ, ಬಂದ್ ಮಾಡಬಾರ್ದು ಅಂಥೇಳಿ ಒಂದು ದಿವಸ ನಾವೇನು ಸವಾಲು ಸ್ವೀಕಾರ ಮಾಡಿದ ನಂತರ ಇಡೀ ಮಾರ್ಕೆಟಲ್ಲಿ ಆ ರಘು ಅಣ್ಣಿಯವ್ರಿಗೆ ಅವಾಗ ಅವ್ರು ಭಾಳ ಅಗದಿ ಬಲಗೈ ಬಂಟಿದ್ದಾವ. ಈಗೇನದ ಏನಾಗ್ಯದ ನಿಮ್ಗೆ ಗುರ್ತದೆ ಎಲ್ಲರಿಗೆ. ರಘು ಅಣ್ಣಿಗೇರಿ ಕರ್ಕೊಂಡು ಅವ್ರು ಕೆಲವು ಚೇಲಾಗಳು ಹಿಡ್ಕೊಂಡು ಇಡೀ ಮಾರ್ಕೆಟ್ ತುಂಬ ಗುಲಾಬಿ ಹೂವು ಹಂಚ್ಲಾಕತ್ರು. ಅವಾಗ ನಾವು ಬಂದು ಹೋದ್ಸಲ ಇದೇ ಕಾವೇರಿ ಇದೇ ಸಮಾಜಕ್ಕೆ ಮಾಡಿದಾಗ ನಾವು ಬೆಂಬಲ ಕೊಟ್ಟಾಗ ಬಂದ್ ಮಾಡಬೇಡ್ರಿ, ನೀವು ಬಂದ್ ಮಾಡಬೇಡ್ರಿ ಅಂತೇಳಿ ಎಲ್ಲರ ಕೈ ಮುಗಿದು ವ್ಯಾಪಾರಸ್ಥರಿಗೆ ಗುಲಾಬಿ ಹೂ ಕೊಡ್ಕೊತ ತಿರ್ಗಾಡಿದ್ರಿ. ಅವಾಗ ಬಂದ್ ಮಾಡ್ರಿ, ಬಂದಕ್ಕೆ ಯಾಕೆ ಮಾಡ್ತೀರಿ ಅಂತ ಅವಾಗ ಅನ್ನೋದು. ಈಗೇನದ ಬಂದಕ್ಕೆ ಯಾಕೆ ಬೆಂಬಲ ನೀಡಿಲ್ಲ ಈಗ ಅನ್ನೋದು. ಅಂದ್ರೆ ಏನು ಇವನಿಗೆ ಬಟ್ ಇವನಿಗೆ ಯಾವ ಥರದ್ದು ಒಂದರೆ ಇದು ಬೇಕಲ್ಲ ಇವನಿಗೆ, ಅದಕ್ಕೆ ಯಾವ ಉದ್ದೇಶಕ್ಕೆ ಏನು ಮಾತಾಡ್ತಾನೆ ಅಂದ್ರೆ ಅವ್ನಿಗೆ ಏನು ಸಂಬಂಧ ಇಲ್ಲ. ಏನು ಬಾಯಿಗೆ ಬಂದ್ಬಿಡ್ತದ ದಡಲ್ಲ ಅಂತ ಹೇಳಿಬಿಡ್ತಾನೆ. ಇಂಥ ವಿಷಯಕ್ಕೇನದ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಬಳಿ ಸಾಯಂಕಾಲ ಒಂದು ಇಬ್ಬರು TV ಚಾನಲ್ ವರದಿಗಾರರು ಹೋಗಿದ್ರು. ಈ ಯತ್ನಾಳ್ ಬಗ್ಗೆ ಈ ರೀತಿ ಹೇಳ್ಯಾರ, ನಿಮ್ಮ ಪ್ರತಿಕ್ರಿಯೆ ಏನಂತ ಹೇಳಿ ಕೇಳಕ್ಕೆ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರ ಟಿ ಎ ನಾರಾಯಣಗೌಡ ಏನು ಹೇಳಿದ್ರಂದ್ರೆ, ಯತ್ನಾಳ್ ಅಂತ ಕೇಳಿದ್ರು ಅವರು. ಇಂಥ ಬೀದಿ ನಾಯಿಗಳಿಗೆ ಉತ್ತರ ಕೊಡುವಂಥ ಅಲ್ಲ, ನನ್ನ ಕಾರ್ಯಕರ್ತರು ಅವನಿಗೆ ಉತ್ತರ ಕೊಡ್ತಾರ ಅಂತ ಹೇಳಿದ್ರು. ಬೀದಿ ನಾಯಿಗಳಿಗೆ ಬೊಗಳವರಿಗೆ ಅಂಥವ್ರ ಉತ್ತರ ಕೊಟ್ರೆ ನಂದು ಮರ್ಯಾದೆ ಅಲ್ಲ. ನಾನು ಇಡೀ ಒಂದು 80 ಲಕ್ಷ ನೋಂದಾಯಿತ ಸದಸ್ಯರ ಸಾಮ್ರಾಜ್ಯದ ಅಧ್ಯಕ್ಷ ಅಂತ ಹೇಳಿದ್ರು ಅವ್ರು. ಇಂಥ ಚಿಲ್ಲರ್ ಇಂಥ ರಾಜಕಾರಣಿಗಳಿಗೆ ಇಂಥ ಅವ್ನ ಯತ್ನಾಳ್ ಬಗ್ಗೆ ನನಗೇನು ಅವ್ನಿಗೆ ಉತ್ತರ ಕೊಟ್ಟರೆ ನಂದು ಮರ್ಯಾದೆ ಅಲ್ಲ ಅಂತ ಹೇಳ್ಬಿಟ್ರು ನಮ್ಮ ರಾಜ್ಯಾಧ್ಯಕ್ಷ ಸಾಯಂಕಾಲ. ಇಂಥ ವಿಷಯಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಮಗೆಲ್ಲರಿಗೂ ಗುರ್ತಿದ್ದಾಗೆ ಇಡೀ ನಾಡಿನ ಜನರಿಗೆ ಎಲ್ಲ ಗುರ್ತೈತಿ. ಮೂಲೆಯಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಪಡೆ ಇದೆ. ಇದು ಒಂದು ಜಾತ್ಯತೀತ ಸಂಘಟನೆ, ಇದು ಒಂದು ಪಕ್ಷಾತೀತ ಸಂಘಟನೆ. ಕಾರ್ಯಕರ್ತರು
ಮತ್ತು ಪದಾಧಿಕಾರಿಗಳು ಯಾವುದೇ ಪಕ್ಷದ ಅಭಿಮಾನಿಗಳು ಇರಬಹುದು, ಆದ್ರೆ ಪಕ್ಷದಲ್ಲಿ ಯಾವುದೇ ಪದಾಧಿಕಾರಿ ಇಲ್ಲ. ಮತ್ತು ಇದರಲ್ಲಿ ನಾವು ಮೊದಲಿಗೆ ನಮ್ದೊಂದು ಸಿದ್ಧಾಂತ ಏನಿದೆ ಅಂದ್ರೆ, ನಾಡಿಗೆ ಅನ್ಯಾಯ ಆದಾಗ, ಜಲಕ್ಕೆ ಅನ್ಯಾಯ ಆದಾಗ ಮತ್ತು ನೆಲಕ್ಕೆ ಭಾಷೆಗೆ ಏನಾದ್ರು ಅನ್ಯಾಯ ಆದಾಗ ಯಾವುದೇ ಮುಲಾಜಿಲ್ಲ, ಅದು ಯಾವುದೇ ಸರ್ಕಾರ ಇಲ್ಲ, ಅದು ನಾವು ಕಟುಬದ್ಧರಾಗಿ ಅವರ ಒಂದು ವಿರುದ್ಧ ಕಿವಿ ಹಿಂಡುವಂಥ ಕೆಲಸ ಬಹಳಷ್ಟು ಸಮಯದಲ್ಲಿ ಮಾಡಿದ್ದಾಗಿದೆ. ಇವರಿಗಿಷ್ಟು ಗುರುತಿಲ್ಲ. ನಾರಾಯಣಗೌಡ ಬಗ್ಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಹೇಳ್ತಾರ. ಇದು ಕಾಂಗ್ರೆಸ್ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ನಮ್ಮ ಹೋರಾಟಗಳು ಯಾವಾಗಲೂ ಯಾವುದೇ ಸರ್ಕಾರ ಇರಲಿ ನಾವು ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ಅದಾವ, ತಮಗೂ ಕೂಡ ಗೊತ್ತೈತಿ. ಈಗ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದ್ದಾಗ ಈ ಒಂದು ಕನ್ನಡ ನಾಮಫಲಕ್ಕಾಗಿ 60% ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿ ಆಗಲೇಬೇಕಂತ ಹೇಳಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಆ ನಿಮಿತ್ತ ಪ್ರಯುಕ್ತವಾಗಿ ಆಗ ಕಾಂಗ್ರೆಸ್ ಸರ್ಕಾರದೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರದೇ ಉಪಮುಖ್ಯಮಂತ್ರಿ ಇದ್ದಾಗೆ ನಾವು ಹೋರಾಟ ಮಾಡಿದ್ದು. ನಮ್ಮ ಟಿ.ಎ. ನಾರಾಯಣಗೌಡರು 16 ದಿವಸ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅವ್ರ ಜೊತೆ ನಾವು ಕೂಡ 14 ದಿವಸ, ನಾನು ನಮ್ಮ ಮಹಾದೇವರಾವ್ಜಿ ಉಪಾಧ್ಯಕ್ಷರು, ನಾವು 14 ದಿವಸ ರಾಜ್ಯಾಧ್ಯಕ್ಷರ ಜೊತೆ ನಾವು ಪರಪ್ಪನ ಅಗ್ರಹಾರದಲ್ಲಿ ನಾವು ಜೈಲು ವಾಸ ಮಾಡಿದ್ದೇವೆ. ಇನ್ನೂ ಅದು ಮೊಕದ್ದಮೆ ನಡೀತಾ ಇದೆ. ಇಂಥವು ಹಲವಾರು ಕೇಸ್ಗಳು ನಮ್ಮ ಮೇಲೆ 7 ಕೇಸ್ ಇದ್ದಾವೆ. ನಮ್ಮ ರಾಜ್ಯಾಧ್ಯಕ್ಷರ ಮೇಲಂತೂ ಭಾಳಷ್ಟು ಈ ನಾಡಿನ ಹಿತಕ್ಕಾಗಿ, ನಾಡಿನ ಭಾಷೆಗಾಗಿ ಮತ್ತು ಜಲಕ್ಕಾಗಿ, ನೆಲಕ್ಕಾಗಿ ಪ್ರತಿಯೊಂದು ವಿಷಯ ಏನಾದರೂ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದಾಗ ಮತ್ತು ಯಾವುದೇ ಸರ್ಕಾರ ಈ ಒಂದು ನನ್ನ ನಾಡಿನ ಜನತೆಗೆ ಏನಾದ್ರು ಅನ್ಯಾಯ ಆದಾಗ ತಕ್ಕ ಒಂದು ಮೊದಲೇ ಹೋರಾಟ ಇಳಿಯೋರು ಹಾದಿ ಮೇಲೆ ಇಳುವಂಥ ಹೋರಾಟ ಮಾಡುವಂಥ ಸಂಘಟನೆ ಅಥವಾ ಯಾವ ವ್ಯಕ್ತಿ ಇದ್ರೆ ಅವರು ಟಿ.ಎ. ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ. ಇಂಥ ಎಲ್ಲ ವಿಷಯಗಳು ಇದ್ರೂ ಸಹಿತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ ಹೇಳುವಂಥ ಇದು ಮೂರ್ಖ ಯತ್ನಾಳ್ ಏನದಲ್ಲ, ಇವನಿಗೆ ನಾನು ಮತ್ತೊಮ್ಮೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಆಗಲಿ, ಯಾಕಂದ್ರೆ ನಿನ್ಗೆ ಏನದ ನಿನ್ನ ಜೀವನ ಒಳಗೆ ಮೊದಲು ನೀನು ನೋಡ್ಕೊ. ನಿನಗೇನು ನೈತಿಕ ಐತಿ ಮತ್ತೊಬ್ರಿಗೆ ಹೇಳಕ್ಕ? ನೀ ಯಾವ ಹೋರಾಟ ಮಾಡಿ ನೆಲ ಜಲ ಭಾಷೆ ಬಗ್ಗೆ ಒಂದು ದಿವಸ ಕನ್ನಡ ಭಾಷೆ ಬಗ್ಗೆ ಮಾತಾಡಿ, ಮತ್ತು ನೀನು ಕೇಂದ್ರ ಸರ್ಕಾರದ ಮಂತ್ರಿ ಕೂಡ ಆಗಿದ್ದೀನಿ ನಾನು. ಏನು ಅವಾಗ ರೈಲ್ವೆದಲ್ಲಿ ಒಂದು ಕನ್ನಡ ನಾಮಫಲಕ ಹಾಕ್ಲಕ್ಕೆ ನಿನಗೆ ಆಗಿಲ್ಲ, ಒಬ್ಬ ರೈಲ್ವೆ ಮಂತ್ರಿ ಇದ್ದಾಗ. ಈಗ ಮೊನ್ನೆ ಸೋಮಣ್ಣವ್ರು ಇದ್ರು, ಕೆಲವೊಂದು ಅವರು ಕನ್ನಡ ಒಂದು ವಿಚಾರಗಳಲ್ಲಿ ಕೆಲವೊಂದು ಸ್ಪಂದಿಸ್ತಾ ಇದ್ದಾರೆ. ಈಗ ನಮ್ಮ ರೈಲ್ವೆ ಮಂತ್ರಿ ಕೆ. ಎನ್. ಸೋಮಣ್ಣ ಅವರು ಅದಾರಲ್ಲ, ಅವರು ಪ್ರತಿಯೊಂದು ನಮ್ಮ ರಕ್ಷಣಾ ವೇದಿಕೆಗಳಿಗೆ ಯಾವಾಗ ಹೋಗಿ ಏನು ಮನವಿ ಕೊಡ್ತೇವೆ ನಾವು ಅದಕ್ಕೆಲ್ಲ ಸ್ಪಂದಿಸಿ ಕೆಲವೊಂದು ಇಂಪ್ಲಿಮೆಂಟ್ ಅವರು ಮಾಡ್ತಾ ಬಂದಿದ್ದಾರೆ. ಇವರು ಏನು ಪುಣ್ಯಾತ್ಮ ಬಂದು ಬಿಜಾಪುರದ ಬೆಂಗಳೂರು ಹೋಗ್ಲಕ್ಕೆ ಇನ್ನೂವರೆಗೆ ರೈಲ್ವೆ ಆಗಿಲ್ಲ. ನಾವೇನೋ ತಿಳ್ಕೊಂಡಿದ್ದೇವೆ, ನಮ್ಮ ಲೋಕಸಭಾ ಸದಸ್ಯರು, ಮಂತ್ರಿಗಳು, ಕೇಂದ್ರ ಮಂತ್ರಿ, ರೈಲ್ವೆ ಮಂತ್ರಿನಾಗೇನಪ್ಪ ನಮಗೆ ಒಂದು 4-5 ಕಡೆ ಅನುಕೂಲ ಆಗುವಂಥ ಒಂದು ರೈಲ್ವೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೇವೆ. ಬೆಂಗಳೂರಿಗೆ ಹೋಗ್ಲಿಕ್ಕೆ ಇನ್ನೂವರೆಗೆ ನಮಗೆ ರೈಲ್ವೆ ಆಗಿಲ್ಲ. ಇಂಥ ಎಲ್ಲ ವಿಷಯಗಳು ಇಟ್ಕೊಂಡು ಇವತ್ತು ಏನು ನೈತಿಕ ಐತೈತಿ ಮತ್ತೊಬ್ರಿಗೆ ಹೇಳಕ್ಕೆ? ಬರೀ ಅವ್ನಿಗೇನು ಚಾಳಿ ಏನಾಗ್ಬಿಟ್ಟದಂದ್ರೆ ಬರೀ ದೊಡ್ಡವ್ರಿಗೆ. ಈಗ ಏನಾಗ್ಯದ, ಟಿ.ಎ. ನಾರಾಯಣಗೌಡ್ರ ಬಗ್ಗೆ ಮತ್ತು ರಕ್ಷಣಾ ವೇದಿಕೆ ಇದೊಂದು ಟ್ರೆಂಡ್ ಭಾಳ ಯಾರು ಹೆಚ್ಚು ಪ್ರಚಾರದಲ್ಲಿ ಜನಪ್ರಿಯ ಆಗಿ ಇಡೀ ನಾಡಿನಲ್ಲಿ ಯಾರು ಭಾಳ ಪ್ರಸಿದ್ಧವಾದಂಥ ಸಂಘಟನೆ ಆಗಲಿ, ಯಾವ ನಾಯಕ ಭಾಳ ಬೆಳ್ಳಕತ್ತನಂದಾಗ ಅವ್ನು ಟ್ರೆಂಡ್ ಒಳಗಿದ್ದದ ಅವ್ನಿಗೆ ಒಟ್ಟು ಟೀಕೆ ಮಾಡಿ ತಾವು ಹೈಲೈಟ್ ಆಗೋದು, ನೆಗೆಟಿವ್ ಏನ್ರಿ ಮಾತಾಡಿ. ಈಗ ನೋಡ್ರಿ ಎಂಥ ಇಡೀ ನಾಡಿನಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾರೂ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿಲ್ಲ. ಇಡೀ ಜನತಾದಳದವರೇ ಹೇಳಿಲ್ಲ, ಯಾರು BJP-ದವ್ರ ಬಗ್ಗೆ. ಒಬ್ಬ ನಾಯಕರೇ, ಒಬ್ಬನೇ ಯಾವ ವ್ಯಕ್ತಿ ಪ್ರಜ್ವಲ್ ರೇವಣ್ಣದು ರೇಡ್ ಹಾಕಿದ ನಂತರ ಅದ್ರ ಬಗ್ಗೆ ಅವ ಬೆಂಬಲ ನೀಡ್ತಾನಂದ್ರೆ ಈ ರೀತಿ ಒಂದು ಅಂದ್ರೆ ಬೆಂಬಲ ಅಂದ್ರೆ ಮತ್ತು ಅದು ಬೆಂಬಲ ನೀಡ್ದಂಗೆ ಆಗ್ಬಿಡ್ತದೆ. ಈ ರೀತಿ ಒಬ್ಬರೇ ಎಲ್ಲರೇ ಪತ್ರಿಕೆ ನಾವು ಯಾವ ವ್ಯಕ್ತಿನೂ ಕೂಡ ಪ್ರಜ್ವಲ್ ರೇವಣ್ಣ ಹಾಕಿದ್ದು ತಪ್ಪೈತಿ ಅಂತ ಹೇಳಿ ಯಾರೂ ಅದ್ರ ಬಗ್ಗೆ ಮಾಡಿಲ್ಲ. ಇದು ಏನದು ಇಂಥವ್ರಿಗೆ ಬೆಂಬಲ ನೀಡ್ತಾನವ ಅಂದಾಗ ಇವೆಲ್ಲ CD ಕಂಪನಿ ಇವೆಲ್ಲ ಒಂದು ಸಂಘಟನೆ ಮಾಡೋಕೆ ಅಸೋಸಿಯೇಷನ್ ಮಾಡ್ಕೋಬೇಕು ಇವರು. ಹಾಗೆ ಇವನು ಏನದಾನ. ಮತ್ತು ಇನ್ನೊಂದು ಪ್ರಜ್ವಲ್ ರೇವಣ್ಣ ಅದು ಹಾಕಿದ್ದು ಹಂಗದ, ಹಿಂಗೈತಿ, ರಾಜಕೀಯ ಐತಿ, ಅದು ಬಿಡದಿ ಸಲುವಾಗಿ ಮಾಡ್ಲಕತ್ತಾರ. ಅದು ಅಂದ್ರೆ ಇಂಡೈರೆಕ್ಟ್ಲಿ ಅವನಿಗೆ ಬೆಂಬಲ ಕೊಟ್ಟಂಗೆ ಆಗ್ತದೆ ಈ ರೀತಿ ಹೇಳಿದ್ರೆ. ಇಂಥವ್ರಿಗೆ ಇಡೀ ರಾಜ್ಯದಲ್ಲ, ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಅಂಥ ಒಂದು ಹಗರಣಗಳು ಮಾಡಿ ಒಳಗೆ ಹೋದಂಥ ಒಬ್ಬ ಆರೋಪಿಗಳ ಬಗ್ಗೆ ಇವ್ರು ಬೆಂಬಲ ನೀಡ್ತಾರೆ ಅಂದ್ರೆ ಇವ್ನು ಎಷ್ಟು ನೈತಿಕ ಮತ್ತು ಎಷ್ಟು ಇವ್ನು ಐತೆ ಅನ್ನೋದು ಇದ್ರ ಮೇಲೆ ನಾವು ಇವತ್ತು ವಿಚಾರ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಏನದ, ಇವ್ನಿಗೇನು ನೈತಿಕತೆ ಇಲ್ಲ.
ಈಗ ಮೊನ್ನೆ ಸೋಮಣ್ಣ ಅವರು ನಡುವೊಂದು ಯಾವುದೋ ಒಂದು ಮತ್ತೆ ವೈರಲ್ ಆಗಿತ್ತು ಅದು TV9 ಒಳಗೆ. ಈ ಶಿವಮೊಗ್ಗ ರೈಲ್ವೆ ಮಂತ್ರಿ ಅವರು ಇವಂದವ್ರು ವಾಕ್ಸಮರ ಆಗುವಾಗ ಅವ್ರು ಕೇಳಿದ್ರು ಮೊನ್ನೆ ಒಂದು 2-3 ದಿವಸ ಹಿಂದೆ ಮತ್ತೆ ವೈರಲ್ ಆಗಿತ್ತು ಅದು. ವಾಜಪೇಯಿ ಪ್ರಧಾನಮಂತ್ರಿ ಆಗುವ ಸಮಯದಲ್ಲಿ ನೀ ಎಷ್ಟು ರೊಕ್ಕ ತೊಗೊಂಡ್ಯಪ್ಪ ಅಂತ ಕೇಳಿದ್ರು ಅವ್ರು. ಅದಕ್ಕೆ ನಿರಂತರ ಉತ್ತರ ಕೊಡ್ಬೇಕಾಗಿತ್ತು ಅವ್ರಿಗೆ. ಅಲ್ಲಿ ಏನು ಹೇಳ್ತಾರೆ, ಪ್ಯಾ 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 ಮಾಡ್ಕೋತ ಬರೀ ಇಲ್ಲ ಹಂಗೆ ಹಿಂಗೆ ಆಗ್ತಿದ್ದು ಅಂದರೆ ಪುನಃ ಹೇಳ್ಬೇಕಾಗಿತ್ತು, ನಾವು ರೊಕ್ಕ ತೊಗೊಂಡಿಲ್ಲ, ಅದು ಸಿದ್ಧ ಮಾಡು, ಇಲ್ಕಂದ್ರೆ ನೀರು ರಾಜೀನಾಮೆ ಕೊಡು, ನಾ ರಾಜೀನಾಮೆ ಕೊಡ್ತೀನಿ, ನಾನು ರಾಜಕೀಯ ನಿವೃತ್ತಿ ಅಂತ ಹೇಳಬೇಕು. ಅವಾಗ ಇವೆಲ್ಲ ನಾಟಕ ಕಂಪನಿ ಬಿಡೋಪ್ಪ. ಅದಕ್ಕಾಗಿ ಏನದ ಎಲ್ಲ ಜನರಿಗೆ ನಿಂದು ಇತಿಹಾಸ ಗುರ್ತದ. ಈ ಹೋಗಿಯಾಗೇನದ ಸಂಘಟನೆಗಳ ಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನೇನು ಮಾಡ್ಲಾಕತ್ತೀವೋ ಏನಿಲ್ಲ. ಇವತ್ತು ರೈಲ್ವೇದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥದ್ದೊಂದು ಏನಾದರೂ ಒಂದು ಕಾರ್ಯ ಇವತ್ತು ಆಗಿದ್ರೆ ನಮ್ಮ ಹೋರಾಟದ ಪ್ರತಿಫಲ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಏನು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲದಿಂದ ಇವತ್ತು ರೈಲ್ವೆ ಪರೀಕ್ಷೆಯಲ್ಲಿ ಏನು ಹಿಂದಿ ಇಂಗ್ಲೀಷ್ ಪರೀಕ್ಷೆ ಏನಿತ್ತು ಅದು ಏನದ ಕನ್ನಡದಲ್ಲಿ ಮಾಡುವಂಥದ್ದು ಏನಾದರೂ ಕೆಲಸ ಇವತ್ತು ಆಗಿದ್ರೆ ಅದು ನಮ್ಮ ಹೋರಾಟದ ಪ್ರತಿಫಲ. ಅದರ ಜೊತೆಗೆ ಇವತ್ತು ಎಷ್ಟೆಷ್ಟು ಸಲ ಹೋರಾಟಗಳು ಕರ್ನಾಟಕದಲ್ಲಿ ಆಗ್ಯಾವ, ಯಾವ್ಯಾವ ಸಂದರ್ಭದಲ್ಲಿ ಜೈಲು ಹೋಗ್ಯಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾವು ಕಾರ್ಯಕರ್ತರು ಇವತ್ತು ಜೈಲಿಗೆ ಹೋಗಿದ್ದ ವಿಷಯ ಅದಾವ. ಬೇರೆ ಪಕ್ಷದ ಇದ್ದಾಗ ನಾವು ಎಂದೂ ಜೈಲಿಗೆ ಹೋಗಿಲ್ಲ. ಬೇರೆ ಸರ್ಕಾರ ಇದ್ದಾಗ ನಾವು ಜೈಲಿಗೆ ಹೋಗಿದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಎಲ್ಲರೂ ಜೈಲಿಗೆ ಹೋಗಿದ್ದೆವು. SM ಕೃಷ್ಣ ಇದ್ದಾಗ 2.5 ತಿಂಗಳೇನದ ಇದೇ ಕಾವೇರಿ ಇಶ್ಯೂ ಒಳಗೆ ನಮ್ಮ ನಾರಾಯಣಗೌಡರು ಪರಪ್ಪನಗರದಲ್ಲಿ ಅವರ ಮೊದಲೇ ಮಗು ಏನದ ಅವ್ರು ಹುಟ್ಟುವಂಥ ಸಂದರ್ಭದಲ್ಲಿ ಕೂಡ ಅವ್ರು ಜೈಲೊಳಗಿದ್ರು. ಅಂಥ ಒಂದು ಖುಷಿ ಪಡುವಂಥ ಸಂದರ್ಭದಲ್ಲಿ ಕೂಡ ಇವರು ನಾಡ ನುಡಿಗಾಗಿ ಮತ್ತು ಜಲಕ್ಕಾಗಿ ಈ ನಾಡಿನ ನನ್ನ ಮಗು ಭಾಳ ಮಹತ್ವ ಅಲ್ಲ, ನನ್ನ ನಾಡಿನ ಜನ ಭಾಳ ಮಹತ್ವ ಅಂತೇಳಿ ಅವರು ಜೈಲಿಗೆ ಒಂದು 2.5 ತಿಂಗಳು. ಇಂಥ 37 ಇವತ್ತು 70 ಕೇಸ್ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಮಾಡಿದ. ಇದು ಯಾವ್ದಕ್ಕಂದ್ರೆ ಇದು ಯಾವುದೇ ಒಂದು ಕ್ರಿಮಿನಲ್ ಮಾಡಿ ಅಥವಾ ಏನಾದರೂ ಈಗ ಹೋಗ್ಯಾರಲ್ಲ ಭಾಳಷ್ಟು ಜನ ಅಂಥ ಕೇಸ್ ಅಲ್ಲ. ಇವನಂಗೆ ಪಾಜಲ್ ಮಾತಾಡಿ ಏನೋ ಕೇಸ್ ಹಾಕೋತಾನಲ್ಲ, ಕೇಸ್ ಹಾಕೊಳ್ಳೋದು, ಅಲ್ಲಿ ವಕೀಲರಿಗೆ ಅಲ್ಲಿ ರೊಕ್ಕ ಕೊಡೋದು, ಹೋಗಿ ಅಲ್ಲಿ ಮತ್ತೊಂದು ಸ್ವಲ್ಪ ಸ್ಟೇಜ್ ತೊಗೊಳೋದು, ಮತ್ತೆ ಇಲ್ಲಿ ಬಂದು ಪಾಜಲ್ ಮಾತಾಡೋದು. ಇವನಂಗೆ ಏನದ ಇಲ್ಲಿ ಹೆಣ್ಮಕ್ಳ ಮೇಲೆ ಗುಲಾಲ ಹಾರಿಸಿ ಕೋಲ್ಹಾಪುರ್ಗೆ ಓಡಿ ಹೋಗುವಂಥದ್ದು ನಾವು ಎಂದೂ ಹೋರಾಟಗಾರರು ಎಂದು ಕೇಸ್ ಆ ರೀತಿ ಅಂಥವು ಕೇಸ್ ಹಾಕೊಂಡಿಲ್ಲ. ಕೋಲ್ಹಾಪುರ ಜೈಲದಿಂದ ಇವರು SP ಅವರು ತೊಗೊಂಡು ಬಂದರು ಲಾಜ್ ಒಳಗೆ ಹೋಗಿ ಹೊಡ್ಕೊಂಡಿದ್ದೆ ಅವಾಗ. ಗಾಂಧಿ ಚೌಕ್ ಒಳಗೆ ಹೆಣ್ಮಕ್ಳ ಮೇಲೆ ಗುಲಾಲ್ ಹಾರಿಸಿದ್ದ ಇವ. ಮೋದಿಯವರು ಪ್ರಧಾನಿ ವಿಜಯೋತ್ಸವ ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಗುಲಾಲ್ ಮುಂದೆ ಸ್ವಲ್ಪ ಅಲ್ಲಿ ಘರ್ಷಣೆ ಆಯಿತು. ಘರ್ಷಣೆ ಆದ ಮುಂದೆ ಸ್ವಲ್ಪ ಕೋಮುಗಲಭೆ ಆಗುವಂಥ ಸಂದರ್ಭ ಇದಾಗಣ ಪೊಲೀಸರು ಲಾಠಿ ಚಾರ್ಜ್ ಮಾಡುವ, ಅಲ್ಲಿ ಆ ಕಡೆ ಕೆಲವೊಬ್ರಿಗೆ ಈ ಕಡೆ ಕೆಲವೊಬ್ರಿಗೆ ಒಳಗೆ ಹಾಕಿದ್ರು. ಇವ ಏನದ ಎಲ್ಲ ಕಾರ್ಯಕರ್ತರಿಗೆ ಜಗಳ ಹಚ್ಚಿ ಕೋಲ್ಹಾಪುರ ಲಾಜ್ ಒಳಗೆ ಹೋಗಿ ಡೊಕ್ಕೊಂಡು ಕೂತಿದ್ದ, ಓಡಿ ಹೋಗಿ ರಾತ್ರಿ. ಅವು ಕಾರ್ಯಕರ್ತರಲ್ಲಿ ಏನು ಮಾಡ್ಬೇಕು ಅಂತ ಅವನ ಜೊತೆ ಇದ್ದವ್ರೆಲ್ಲರೂ ಅವಾಗ ಹೋಗಿ ತೊಗೊಂಡು ಬಂದು ಅಂಥ ಕೇಸ್ ಹಾಕೊಂಡ. ಇಲ್ಲಿ ಏನದ ಪಾಜಲ್ಲಿ ಯಾವುದಾರ ಏನ್ರಿ ಮಾತಾಡೋದು, ಬರೀ ಸಾಬ್ರು ಪಾಕಿಸ್ತಾನ ಇದು ಬಿಟ್ಟರೆ ಅವನಿಗೆ ಏನೂ ಬರೋದಿಲ್ಲ. ಬೇರೆ ಏನ್ರಿ ಒಂದು ದಿವ್ಸರೇ ನಾಡಿನ ಬಗ್ಗೆ, ನಾಡಿನ ಕನ್ನಡ ಭಾಷೆ ಬಗ್ಗೆ, ಜಲದ ಬಗ್ಗೆ, ನೆಲದ ಬಗ್ಗೆ ಯಾವುದ್ರು ಈ ಮಹಾರಾಷ್ಟ್ರದ MS ದವ್ರ ಬಗ್ಗೆ ಎಂದರೆ ಒಂದು ದಿವಸ ಬೆಳಗಾವಿಗೆ ಏನಾರ ಮಾತಾಡ್ಯಾರ ನೀವು? ಅಲ್ಲಿ ಯಾವ MS ದವರು ಕರಾಳ ದಿನ ಆಚರಿಸ್ತಾರ ನವೆಂಬರ್ 1 ದಿವಸ ಇಲ್ಲಿ ಬೆಳಗಾವಿ ಒಳಗೆ ಅಲ್ಲಿ ಸಾಕಷ್ಟು ನಮ್ಮ ಕನ್ನಡಿಗರ ಬಗ್ಗೆ ಅವಮಾನ ಮಾಡ್ತಾರೆ. ಇಂಥವು ಎಲ್ಲ ವಿಚಾರಗಳ ಬಗ್ಗೆ ಒಂದು ದಿವಸ ಒಂದು ಶಬ್ದರೇ ಇವ ನಮ್ಮ ಕನ್ನಡಿಗರ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡದ ನೆಲ ಜಲದ ಬಗ್ಗೆ ಏನಾದರೂ ಹೋರಾಟ ಮಾಡ್ಯಾನ, ಏನು ಹೇಳ್ಯಾನ ಒಂದು ದಿವಸ? ಇವ್ನಿಗೆ ಏನು ನೈತಿಕತೆ ಇದೆ ನಮ್ಮ ರಕ್ಷಣಾ ವೇದಿಕೆ ಬಗ್ಗೆ ಇವನಿಗೆ ಟೀಕೆ ಮಾಡಲಿಕ್ಕೆ? ಅದಕ್ಕಾಗಿ ಇವತ್ತು ಅದೇ ನಮ್ಮ ನಾರಾಯಣಗೌಡರು ಏನು ಹೇಳಿದ್ರು ನಿನ್ನೆ TV ಚಾನಲ್ನಿಂದ, ಅಂಥ ಬೀದಿ ನಾಯಿ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ, ನಮ್ಮ ಕಾರ್ಯಕರ್ತರು ಅದ್ರ ಬಗ್ಗೆ ತಕ್ಕ ಉತ್ತರ ಕೊಡ್ತಾರೆ. ಅಂಥ ಸಂದರ್ಭ ಬಂದಾಗ ಅವ್ರು ನಮ್ಮ ಕರಿವೆ ಕಾರ್ಯಕರ್ತರು ಇದ್ದಾರೆ ಎಲ್ಲ ಕಡೆ ರಾಜ್ಯ ತುಂಬ. ಅಂತ ಇವನಿಗೆ ಏನದ ಇಂಥವೆಲ್ಲ ಸಣ್ಣ ಪುಟ್ಟ ಏನದ ಬೀದಿ ನಾಯಿಗಳಿಗೆ ಉತ್ತರ ಕೊಡೋದು ನಂದು ಯೋಗ್ಯತೆ ಅಲ್ಲ ಅಂತೇಳಿ ಅವರು ಇಂಥ ವ್ಯಕ್ತಿಗೆ ನಿರ್ಲಕ್ಷ್ಯ ಮಾಡಿಬಿಟ್ರು ನಿನ್ನೆ. ಈಗಾಗ ನಮಗೂ ಸ್ವಲ್ಪ ನಾಚಿಕೆ ಬರ್ಲಾಗ್ತದ. ಏನಪ್ಪ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ನಗರ ಶಾಸಕ ಇದ್ದಪ್ಪ ಅವ್ನಿಗಿಷ್ಟು ಕೀಳು ಮಟ್ಟದಿಂದ ನೆಗ್ಲೆಕ್ಟ್ ಮಾಡಿಬಿಟ್ಟಲ್ಲ. ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಇದು ಅನ್ನಿಸ್ತದ ಇವನು ಹೇಳಿದಕ್ಕೆ ಆ ರೀತಿ ಹಿಂಗೆ ಆಗೋದಕ್ಕೆ. ಅಂದ್ರೆ ಈಗ ನಮಗೂ ಏನದ ಏನೇ ಇರಲಿ, ಬಿಜಾಪುರ ಶಾಸಕ ಅಂದ್ರೆ ನಮ್ಮ ಶಾಸಕ,
ಈಗ ಅವ್ನಿಗೆ ಏನ್ರಿ ಯಾರ್ರಿ ಅಂದ್ರೆ ನಮಗೂ ಸ್ವಲ್ಪ ಇದು ಆಗ್ತದ. ನಮ್ಮ ಬಿಜಾಪುರ ನಗರಕ್ಕೆ ಜನರಿಗೆ ಅಂದಾಗ ಇಷ್ಟು ಕೀಳು ಮಟ್ಟಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅವ್ನು ನಮ್ಮ ರಾಜ್ಯಾಧ್ಯಕ್ಷ ಯಾವುದು ಬೀದಿ ನಾಯಿ ಐತಿ ಅದ್ರ ಬಗ್ಗೆ ಏನು ಕೇಳ್ತೀರಿ ಅಂತ ಹೇಳ್ಬಿಟ್ರು. ಯಾರು ಏನು ಮತ್ತೊಬ್ರು ಯಾರು ಒಳ್ಳೆ ನಾಯಕರ ಬಗ್ಗೆ ಕೇಳ್ರಿ ಅಂತ ಹೇಳ್ಬಿಟ್ರು ನಿನ್ನೆ. ಈ ರೀತಿ ಶಬ್ದ ಬರ್ಲಾಕತ್ತಾವ ಅಂದ್ರೆ ಇದು ಭಾಳ ನಾಚಿಗೇಡ್ ಸಂಗತಿ. ಅದಕ್ಕಾಗಿ ಯತ್ನಾಳಗೆ ಮತ್ತೊಮ್ಮೆ ನಾನು ಏನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆನೂ ಕೊಡ್ತೀನಿ. ಯಾವುದೇ ಒಂದು ಸಂಘಟನೆ ಬಗ್ಗೆ ಇದು ನಾನು ಈಗಾಗಲೇ ಹೇಳಿದ ಹಾಗೆ ಟಿ.ಎ. ನಾರಾಯಣಗೌಡದು 80 ಲಕ್ಷ ನೋಂದಾಯಿತ ಸದಸ್ಯರು ಇರುವಂಥ ಒಂದು ದೊಡ್ಡ ಸಾಮ್ರಾಜ್ಯ ಇರುತ್ತೆ. ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಐತಿ. ಇದು ಪ್ರತಿಯೊಂದು ಸಂದರ್ಭದಲ್ಲಿ ಏನೇ ನಾಡಿಗೆ ಅನ್ಯಾಯ ಆದಾಗ, ನಾಡಿನ ಯುವಕರಿಗೆ ಉದ್ಯೋಗ ವಿಷಯದಲ್ಲಿ ಆಗಲಿ ಅಥವಾ ಇನ್ನಿತರ ಪ್ರತಿಯೊಂದು ಭಾಷೆ ವಿಷಯದಲ್ಲಿ ಆಗಲಿ, ಜಲದ ವಿಷಯ ಆಗಲಿ, ನೆಲದ ವಿಷಯಗಳು ಬಂದಾಗ ಮೊಟ್ಟ ಮೊದಲಿಗೆ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡೋದೇ ನಾರಾಯಣಗೌಡರು. ಅದಕ್ಕಾಗಿ ಇವತ್ತು ಮತ್ತೊಮ್ಮೆ ಈ ಹೇತನಾಳಗೆ ನಾ ಏನು ಹೇಳೋದಂದ್ರೆ, ನೀವು ಸ್ವಲ್ಪ ಎಲ್ಲ ಕಡೆ ಹೆತ್ಕೋತ ತಿರುಗಾಡೋದು ಬಂದ್ ಮಾಡು, ಇದು ಸರಿಯಲ್ಲ. ಯಾಕಂದ್ರೆ ಇದು ನಮ್ಮದು ಮರ್ಯಾದೆ ಹೊಂಟದ. ನೀ ಏನು ಹೇಳ್ತೀವಿ ಮರ ಬಿಜಾಪುರ ಶಾಸಕ ಹಿಂಗದ, ಯಾಕೆ ನಾವೆಲ್ಲ ಜಿಲ್ಲಾಧ್ಯಕ್ಷರು ಫೋನ್ ಹಚ್ಚಿರ ಕೆಲವರಲ್ಲಿ ಏನು ರೀ ಅವ್ನು ಬಿಜಾಪುರ್ಗೆ ಹ್ಯಾಂಗಾರೆ ಆರಿಸ್ತಿರ್ತಾರೆ ಅವನಿಗೆ ದಡ್ರ ನನ್ನ ಮಗನಿಗೆ ತಂದರು. ಅವರು ಹ್ಯಾಂಗೆ ಇರ್ತಿರ್ತಾರೆ ಅವ್ನಿಗೆ ಇಂಥ ದಡ್ಡ ಏನೂ ವಿಷಯ ಗೊತ್ತಿಲ್ಲ, ಏನು ಇದು ಗೊತ್ತಿಲ್ಲ, ಮತ್ತೆ ಬಾಯಿಗೆ ಬಂದು ಏನು ಹೇಳ್ಬಿಡ್ತಾನಲ್ಲ ಅಂತಂದರು. ನಾವಂದೇ ಇಲ್ಲ, ಅವ್ನು ಮೊದಲೇನೇ ಅವ್ನು ಸ್ಕ್ರೂ ಲೂಸ್ ಆಗ್ಯಾವ, ಅದ್ರಾಗ ಹೊರಗೆ ಹಾಕ್ಯಾರ ಪಾರ್ಟಿನ ಮತ್ತೊಂದು ಸಲ ಬುಚ್ಚಿಸ್ರಿ ಮಾಡ್ಲಕತ್ತಾನ. ಅವ್ನಿಗೇನೂ ಇಲ್ಲ. ಭಾಳ ಅದ್ರಾಗ ಏನಾಗ್ಬಿಟ್ಟದ, ಮಾಧ್ಯಮದವ್ರಿಗೆ ಮತ್ತು ನಾಯಕರು ಎಂಟರ್ಟೈನ್ಮೆಂಟ್ ಗಿರಾಕಿ ಆಗ್ಬಿಟ್ಟದ. ಅದಕ್ಕೆ ನಾ ಏನು ಮಾಡಿದ್ದೆ, ಇದು ಎಂಟರ್ಟೈನ್ಮೆಂಟ್ ಗಿರಾಕಿ ಐತಿ, ಇವನ ಬಗ್ಗೆ ಏನೂ ಹೇಳಬಾರ್ದು ಅಂತೇಳಿ ಬಿಟ್ಟಿದ್ದೆ. ನಾ ಇವತ್ತು ಸಂಘಟನೆ ಬಗ್ಗೆ ಟೀಕೆ ಮಾಡಿದ್ರಿಂದ ಅನಿವಾರ್ಯವಾಗಿ ಹೇಳಬೇಕಾಗ್ಯದ. ನಾವು ಏನದ ನೈತಿಕ ಬೆಂಬಲ ಕೊಟ್ಟೆವು ಮೊಟ್ಟ ಮೊದಲಿಗೆ. ಅದ್ರಾಗ ಏನಾಗ್ಬಿಡ್ತದ, ವಾಟಾಳ್ ನಾಗರಾಜ್ ಒಂದು ಏನದ, ಅವ್ರು ಒಳ್ಳೆಯವರು, ಹಿರಿಯ ಹೋರಾಟಗಾರರು, ಅವ್ರ ಬಗ್ಗೆ ನಮ್ಮದು ಅಭಿಮಾನ, ಅಪಾರ ಗೌರವ ಇದೆ ಅವ್ರ ಮೇಲೆ. ಆದ್ರೆ ಅವ್ರದ್ದು ಒಂದೇನು ನಮ್ಮದು ಒಂದು ಇದು ಏನಂದ್ರೆ, ಅವ್ರು ಪ್ರತಿಯೊಂದು ವಿಷಯಕ್ಕೆ ಬಂದ್ ಅಂತ ಹೇಳ್ಬಿಡ್ತಾರೆ. ಬಂದ್ ಅನ್ನೋದಕ್ಕೂ ಮನೆಯಿಂದ ಹೊರಗೆ ಬರೋದಕ್ಕೆ ಪಟ್ನೆ ಪೊಲೀಸ್ ಹಿಡಿದು ಬಿಡ್ತಾರ, ಕಲಾಸ ಅದು ಮುಗಿದ್ಬಿಡ್ತು ಕೆಲಸ. ಬಂದ್ರೂ ಇಲ್ಲ, ಹೋಯ್ತು, ಎಲ್ಲನೂ ಹೋಯ್ತದು. ಅದು ತಾನೇ ಬಾಯಿಗೆ ನಿನ್ನೆ ಆ ಗಂಪ್ಲಸ್ ಪಟ್ಟಿ ಕಟ್ಕೊಂಡು ಹೊರಗೆ ಬಂದ್ಬಿಟ್ರೆ ಅವ್ರಿಗೆ. ಮುಂದದು ಬಂದಂದ್ರೆ ಅದಕ್ಕೊಂದು ಇದು ಬೇಕಲ್ಲ. ಬಂದಂದ್ರೆ ಕೊನೆ ಅಸ್ತ್ರ ಅದು ಸರ್ಕಾರದ್ದು. ಈಗ ನಾವು ಬಂದಕ್ಕೆ ಯಾಕೆ ನಾವು ಬೆಂಬಲ ಮಾಡೋದಿಲ್ಲ ಅಂದ್ರೆ, ಬಹಳಷ್ಟು ಈಗ ಏನಾಗ್ಬಿಡ್ತಾವ, ಇಡೀ ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಬಂದ್ ಮಾಡೋದ್ರಿಂದ ಇದು ಅಲ್ಲ, ಪರಿಹಾರ ಅಲ್ಲ. ಇದು ಕೊನೆ ಅಸ್ತ್ರ ಅಂದ್ರೆ ಬಹಳಷ್ಟು ಇದು ಅದಾವ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆ ಕರೆದ್ರು. ಇದೇ ಕಾವೇರಿ ವಿಷಯ ಸಲಾಗ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಎಲ್ಲ ವಿವಿಧ ಪಕ್ಷದ ಅಧ್ಯಕ್ಷರುಗಳು, ಎಲ್ಲ MP ಗಳು ಕರೆಸಿ ಅದ್ರ ಬಗ್ಗೆ ಅವ್ರು ಸವಿಸ್ತಾರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಮಾಡ್ಬೇಕು ಅನ್ನೋದು ಅವ್ರು ನಿರ್ಣಯ ಮಾಡ್ಕೊಂಡ್ರು. ಅಂದ್ರೆ ಇದು ಕಾನೂನಾತ್ಮಕವಾಗಿ ನಾವು ಇದಕ್ಕೆ ಹೋರಾಟ ಮಾಡೋಣ ಅಂತ ಹೇಳಿ ಒಂದು ನಿರ್ಣಯ ತೊಗೊಂಡ್ರು. ಎಲ್ಲ ಸರ್ವಪಕ್ಷದವ್ರು ಕೂಡ ನಿರ್ಣಯ ತೊಗೊಂಡ್ರು ಹೋದ 15 ದಿವಸದಿಂದ ಇಲ್ಲಿ ದಿಲ್ಲಿ ಒಳಗೆ. ಮತ್ತು ಯಾರೂ ತಪ್ಪಿಸಿಲ್ಲವ. ಕುಮಾರಸ್ವಾಮಿ ಅವರು ಅದಾರ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಎಲ್ಲ ಪಕ್ಷದ ಸಂಸದರು ಅದಾರಲ್ಲಿ, ಎಲ್ಲ ಪಕ್ಷದ ಅಧ್ಯಕ್ಷರು ಅದಾರ, ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಅದಾರ. ಎಲ್ಲರೂ ಅಲ್ಲಿ ಎಲ್ಲ ಒಂದು ನಿರ್ಣಯ ತೊಗೊಂಡಾರ. ಈಗೇನದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಹಾಕಿದ್ದಾರೆ, ನಡೆದು ಅದ್ರ ಬಗ್ಗೆ. ಈಗಾಗಲೇ ಮಳಿನೂ ಬರ್ಲಾಕತ್ತ ಇದು, ಅದು ಜಲಾಶಯ ಒಳಗೆ ಇದು ಆಗ್ಲಕತ್ತ. ಇಂಥದ್ರಾಗ ಬಂದ್ ಮಾಡಿಬಿಟ್ವಿ ಅಂದ್ರೆ ಅದಕ್ಕೆ ಒಂದು ಪರ್ಯಾಯ ಅಲ್ಲ ಅಂತ ಹೇಳಿ ನಾವೇನು ಮಾಡಿವಿ, ನೈತಿಕ ಬೆಂಬಲ, ಹೋರಾಟಕ್ಕೆ ಬೆಂಬಲ ಇದ್ದೇ ಇರ್ತದೆ. ಯಾಕಂದ್ರೆ ಒಬ್ಬ ನಾಡಿನ ಬಗ್ಗೆ ಅಥವಾ ಒಂದು ಯಾವುದೋ ಒಂದು ನೀರಿನ ಬಗ್ಗೆ ಒಬ್ಬ ಹಿರಿಯ ಹೋರಾಟಗಾರ ಒಬ್ಬ ಕರೆ ಕೊಟ್ಟರಂದ್ರೆ ನಾವು ಕೂಡ ನೈತಿಕ ಬೆಂಬಲ ನೀಡಬೇಕಾಗ್ತದೆ ಮಾಡಿವಿ. ಆದ್ರೆ ಬಂದ್ ಮಾಡ್ಲಿಕ್ಕೆ ನಾವು ಎಂದೂ ಇದು ಮಾಡಿಲ್ಲ. ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ನೀವೊಂದು ಇದ್ರಾಗ ಯಾಕೆ ಮತ್ತೊಮ್ಮೆ ಹಿಂಗೊಮ್ಮೆ ಹೋದ್ಸಲಾನೇ ಮತ್ತೊಮ್ಮೆ ಹೇಳ್ಬೇಕಾಗ್ತದೆ. ಈಗ ಇನ್ನೊಮ್ಮೆ ನಾವು ಬಂದ್ ಮಾಡ್ಲಕ್ಕೆ ಕಾಲ್ ಮಾಡಿದಾಗ ಕಾವೇರಿ ಅದೇ ನಮಗೇನು ಸಂಬಂಧ, ಅದು ನೀವ್ಯಾಕೆ ಇಲ್ಲಿ ಬಂದ್ ಮಾಡಿ, ಯಾರು ಬಂದ್ ಮಾಡ್ತೀರಿ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟ. ಅದಕ್ಕೆ ನಾವು ಮತ್ತೆ ಸವಾಲು ಸ್ವೀಕಾರ ಮಾಡ್ಬೇಕಾಯ್ತು, ಅನಿವಾರ್ಯ ಆಯ್ತು ನಮಗೆ. ಯಾಕಂದ್ರೆ ನಾವು ಈಗ ಇವ ಬಂದ್ ಮಾಡಿಬಿಟ್ರೆ ನನಗೆ ಅಂಜಿ ಬಂದ್ ಮಾಡಿಲ್ಲ ಅಂತ ಹತ್ತಿದ. ಅದಕ್ಕೆ ನಾವೇನು ಮಾಡಿದ್ವಿ, ಆಯಿತು ನಾವು ಬಂದ್ ಮಾಡ್ತೀವಿ, ಏನು ಮಾಡ್ತೀವಿ ಮಾಡತ್ತೇಳಿ ನಾವು ಬಂದಕ್ಕೆ ಕಾಲ್ ಮಾಡಿದೆವು. ಕಾಲ್ ಮಾಡಿ ಅವ್ರ ಆಫೀಸ್ ಮುಂದೆ ಅವಂದೇ ಪುತ್ಳಿ ಸುಟ್ಟಿದೆವು ನಾವು. ಏನ್ರಿ ಅವಂದು ಪುತ್ಳಿ ಮಾಡಿ ಇದು ಮಾಡಿ ಅವ್ನ ಗೇಟ್ ಮುಂದೆ ಹೋಗಿ ಅವ್ನ ಬೋರ್ಡ್ ಮುಂದೆ ಅದು ದೊಡ್ಡ ಎಲ್ಲ ತಾವು ಮಧ್ಯಮರೆಲ್ಲ ಬಂದಿದ್ರು. ಅವಾಗ ಎಲ್ಲ ಇದು ಆಯಿತು. ಅವಾಗ ಇದು ಮಾಡಿ ಇವ್ರು ಎಲ್ಲಿ ನಾವು ಸವಾಲು ಸ್ವೀಕಾರ ಮಾಡೋಣ ಎಲ್ಲ ಮಾರ್ಕೆಟ್ ಒಳಗೆ ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೆ ಕೈ ಮುಗಿದು, ಇಲ್ಲ ನೀವು ದಯಮಾಡಿ ಬಂದ್ ಮಾಡಬೇಡ್ರಿ, ಗುಲಾಬಿ ಹೂವು ಕೊಡೋದು ಎಲ್ಲ ಈ ರೀತಿ ಹಿಂಗೆ ಮಾಡಿಕೊಂಡು ಒಮ್ಮೆ ಬಂದ್ ಯಾಕೆ ಮಾಡ್ತಿರತ್ತಾರ, ಈಗ ಬಂದ್ ಮಾಡಿದ್ರೆ ಬೆಂಬಲ ಯಾಕೆ ಕೊಟ್ಲತ್ತಾನ, ಈಗ ಹುಚ್ಚುಚ್ಚರಾಗಿ ಮಾತಾಡಿದ್ರಿಂದ ಅದಕ್ಕೆ ಏನಾಗ್ಬಿಟ್ಟದ, ಇದು ಹುಚ್ಚು ಹಿಡಿದ್ಬಿಟ್ಟದ ಇವನಿಗೆ. ಅದಕ್ಕೆ ನಮ್ಮದು ಮರ್ಯಾದೆ ತೆಗಿಲಾಕತ್ತಾನ. ಇಡೀ ರಾಜ್ಯ ಒಳಗೆ ತಂದಂತೂ ಮರ್ಯಾದೆನೇ ಇಲ್ಲ.
ಅದಕ್ಕೆ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ. ತಾವು ಏನದ ನೀ ಮತ್ತೊಮ್ಮೆ ಏನಾದರೂ ಇಂಥ ಆಜಲ್ಲ ಇಂಥ ಚಿಲ್ಲರ್ ಏನ್ರೆ ಮಾತಾಡಿದಂದ್ರೆ ನಿನಗೆ ತಕ್ಕ ನಾವು ನಮ್ಮ ಕಾರ್ಯಕರ್ತರಿಂದ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇಲ್ಲ ಇಲ್ಲ ಹಂಗೆ ಹೇಳಿಲ್ಲ ಅವರು. ಕೃಷ್ಣ ಬಗ್ಗುನು ನಾವು ಮಾಡೇವ್, ನಾವೇ ಮಾಡೇವಲ್ಲ ಹೋರಾಟ. ನಾರಾಯಣಗೌಡ ಕರ್ಕೊಂಡ್ಬಂದು ಕೃಷ್ಣ ಕಾವೇರಿ ಮತ್ತು ಕೃಷ್ಣ ಈ ಹೇಳಿ ನಮ್ ಟಿ ಎ ನಾರಾಯಣಗೌಡ ಸಾಕಷ್ಟು ಸಲ ಹೇಳ್ಯಾರ. ಮತ್ತು ಅದ್ರ ಬಗ್ಗೆನೂ ಬಹಳಷ್ಟು ಉದಾಹರಣೆಗಳು ಅದಾವ. ನಾವು ಕೃಷ್ಣ ಬಗ್ಗೆನೂ ಹೋರಾಟ ಮಾಡಿದ್ದೈತಿ ಮತ್ತು ಕಾವೇರಿ ಬಗ್ಗೆನೂ ಹೋರಾಟ ಮಾಡಿದ್ದದ. ಇವ್ರು ಏನ್ ಮಾಡಿ ಅದು ಬೇಕಲ್ಲ, ಇವ್ರು ನಿನ್ನೆ ಏನ್ ಹೇಳಿದ್ರು ಬಂದಕ್ ಬೆಂಬಲ ಇಲ್ಲ. ಇಲ್ಲಿ ಒಂದ್ ಪಾದಯಾತ್ರೆ ಮಾಡಿದ್ ಗುರ್ತೈತಿ ಏನ. ಈಗ ಅಧಿಕಾರ ಬಂದ ನಂತರ ಇವ್ರು MP ಇದ್ರು 2 ಸಲ ಏನು ಒಂದ್ ದಿವ್ಸ ಚಕಾರ ಶಬ್ದ ಎತ್ತಾರೇನ್ ಇವ್ರಲ್ಲಿ ಏನ್ರಿ ಒಂದ್ ಇದ್ರ ಬಗ್ಗೆ. ಕೇಂದ್ರ ಸರ್ಕಾರದಿಂದ ಮಲ್ತಾಯಿ ತೋಣಿ ರಾಜ್ಯಕ್ಕೆ ಆದಾಗ ಅಲ್ಲಿ ಬಾಯಿ ಎಲ್ಲ ಮುಚ್ಕೊಂಡೆ ಕೂತಿದ್ರಲ್ಲ. ಅಲ್ಲಿ ಹೋಗಿ ಒಂದ್ ದಿವ್ಸ ಏನ್ರ ಕೇಳ್ಯಾರನ ಅಲ್ಲಿ ಈ ನಾಡಿನ ಬಗ್ಗೆ, ಕಾವೇರಿ ಬಗ್ಗೆ, ಕೃಷ್ಣ ಬಗ್ಗೆ ಏನ್ ಮಾತಾಡ್ರಲ್ಲಿ ಸರ್? ಯತ್ನಾಳ್ ಅವರು ನೀವು ಯತ್ನಾಳ್ ಅವ್ರಿಗೆ ಕನ್ನಡ ಬಗ್ಗೆ ಕಾಳಜಿ ಇಲ್ಲ, ಹೋರಾಟ ಮಾಡಿಲ್ಲ ಅಂತ ಹೇಳಿ ಈಗ ಎಷ್ಟೋ ಇಲ್ಲಿ ಆಂಗ್ಲ ಮಾಧ್ಯಮ ಸ್ಕೂಲ್ಗಳಲ್ಲಿ ಕನ್ನಡ ಸಬ್ಜೆಕ್ಟ್ ಅನ್ನ ಟ್ರೇಷಬಲ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡಾರ. ಇಲ್ಲಿ ಎಷ್ಟೋ ಶಾಪ್ಗಳಲ್ಲಿ ಕೆಲವೊಂದು ಅಂಗಡಿ ಮೇಲೆ ಒಟ್ಟು ಇಂಗ್ಲಿಷ್ ಬೋರ್ಡ್ ಅದಾವ. ಅದ್ರ ಬಗ್ಗೆ ನಿಮ್ಗೆ ಗಮನಕ್ಕೂ ಐತಿ, ದಿನ ಹೋಗಾಗು ಬರಾಗು ನೋಡ್ತೀರಿ. ನೀವು ಯಾವಾಗ ಹೋರಾಟ ಮಾಡಿರಿ? ನಾವು ನೋಡ್ರಿ, ನಾವು ಅಧಿಕಾರಿಗಳಿಗೆ ನಾವು ಹೇಳ್ಯಾವ ಏನ ಅಧಿಕಾರಿಗಳಿಗೆಲ್ಲ ಇಲ್ಲ ಏನ್ ನಾವು ಹೋರಾಟ ಮಾಡಿದ್ವಿ. ಒಬ್ಬ ಏನಾಯ್ತಂದ್ರ ನಾವು ಮಾಡಿದಾಗ ನಮ್ಮ ವಿರುದ್ಧ ನಮ್ಮ ಇಂಗ್ಲಿಷ್ನಾಗ ಮಾತಾಡ್ತಾರ. ಎಷ್ಟೋ ಹೋಟೆಲ್ಗಳಲ್ಲಿ ಪಾಟೀಲ್ ಎಲ್ಲಾನು ಅದಾವ ಇಂಗ್ಲಿಷ್ ಹೋಟೆಲ್. ಈಗ ಕೆಲವೊಂದು ಹೋಟೆಲ್ಗಳಲ್ಲಿ ಹಿಂದಿನ ಮಾತಾಡ್ತಾರ, ಕನ್ನಡ ಬರೋದಿಲ್ಲ ಅವ್ರಿಗೆ. ಒಂದು ಚಾ ತಂದು ಕೂಡ ಒಂದು ಚಾ ಬೇಕಾಗ್ತಿ ಅಂತಾರ. ಅದ್ರ ಬಗ್ಗೆ ಎಷ್ಟು ನಾವು ನೋಡ್ರಿ ಹೋರಾಟ ಪಾದಯಾತ್ರೆ ಮಾಡೇವು. ಅದ್ರ ಬಗ್ಗೆ ನಿಮಗ್ ಅದೇ ರೋಡ್ ಇಂದೇ ನಾವು ನೋಡ್ರಿ ಮತ್ತ ರಾಜ್ಯೋತ್ಸವಕ್ಕೆ ಮುಂಚೆನೂ ಮಾಡೇವು, ಏನ್ ನಡುನು ಮಾಡೇವು. ನೀವು ನೋಡ್ ಕೇಳಲ್ಲ. ಇಲ್ಲ ನೀವ್ ನೋಡೇ ಇಲ್ಲ, ನಾ ಏನ್ ಮಾಡ್ಲಿ? ಇಲ್ಲ ನಂಬಲ್ಲಿ ಅದ ತೋರ್ಸಿಲ್ಲ ನಿಮಗ ಫೋಟೋ ಅದಾವ. ಅದು ಅಲ್ಲ, ಈಗ ನೋಡ್ರಿ ಅವ್ರಿಗೆ ನೋಟಿಸ್ ಇಲ್ಲ. ಮಹಾನಗರ ಪಾಲಿಕೆಯವರು ನಮಗೆ ನೋಟಿಸ್, ನಮ್ ಕಡೆಯಿಂದ ನೋಟಿಸ್ ಕೊಡ್ಸಿದ್ದ ಅವ್ರಿಗೆ. ಏನ್ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಯಾರ. 5,000 ದಂಡ ಹಾಕ್ಸಿದ್ದದ್ ನಾವೇ. ಬೇಕಾದ್ರೆ ರೆಕಾರ್ಡ್ ಅದಾವ. ನೀವು ಮಹಾನಗರ ಪಾಲಿಕೆ ತಗೋರಿ ಎಷ್ಟು ಮಂದಿಗೆ ದಂಡ ಹಾಕ್ಯಾರ ಅನ್ನೋದು. ಈಗ ಏನಾಗ್ಯದ, ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ಯವ್, ಏನ್ ತೆರವುಗೊಳಿಸಿವ್. ಅದ್ರ ಸಲುವಾಗಿ ಒಂದು ನಮ್ಮ ಮ್ಯಾಲ ಏನ ಈಗಾದ್ರೂ 2 ದಿವಸ ನಾವು ತರಗಾ ಜೈಲಿಗೆ ಹೋಗಿ ಬಂದಿದ್ದು ಉದಾಹರಣೆ ಐತಿ. ಕನ್ನಡದಾಗ ಬೋರ್ಡೇ ಇಲ್ಲ, ಇಂಗ್ಲಿಷ್ನಾಗ ಬೋರ್ಡ್ ಅದಾವು. ಮತ್ತ ಅಲ್ಲಿ ಅಡ್ಮಿಷನ್ ಮಾಡಾಕ್ ಹೋದಾಗ ಶಿಕ್ಷಕರ ಏನಂತಾರ, ಕನ್ನಡ ಮುಂದ ನಮಗ ಟ್ರೇಸಬಲ್ ಸಬ್ಜೆಕ್ಟ್ ಇಲ್ಲ. ಅದ್ರ ಬಗ್ಗೆ ನಾವು ತ್ರಿಭಾಷಾ ಈಗ ಮೊನ್ನೆ ಇಂಪ್ಲಿಮೆಂಟ್ ನಮ್ಮ ಇದಕ್ಕೆ ಇಲ್ರಿ ಆಸಿಫ್ ಅವರ. ಈಗ ಮೊನ್ನೆ ನಮ್ಮ ಹೋರಾಟ, ನಮ್ಮ ಮನವಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರವೇ ತ್ರಿಭಾಷಾ ಸೂತ್ರ ಮಾಡ್ಬೇಕಂತ ಹೇಳಿ ನಾವೇ ನಮ್ದು ಇದು ನಮ್ದೇ ಹೋರಾಟ. ಇದು ಏನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಹೋರಾಟದಿಂದ ಕಡ್ಡಾಯವಾಗಿ ಕನ್ನಡ ಬೇಕೇ ಬೇಕಂತ ಹೇಳೋಣ. ನಿನ್ನೆ ನೀವು ನೋಡಿರ್ಬೇಕು ಪತ್ರಿಕೆಗಳು, ನಿನ್ನೆ ಓದ್ರಿ. ನಿನ್ನೆ ಮೊನ್ನೆ ತ್ರಿಭಾಷಾ ಇದ್ರ ನಿನ್ನೆ ಮತ್ತೆ ಬಂದಿದೆ, ಇಂಪ್ಲಿಮೆಂಟ್ ಆಗಿದೆ. ಅದು ಅದ್ರ ಪ್ರತಿಫಲ ಯಾರ್ದು ಐತನ, ಅದು ಯಾವ ಹೋರಾಟ? ನಮ್ದು ಹೋರಾಟದ ಪ್ರತಿಫಲ ಅದು. ಈಗ 60% ಆಗ ಇದು ಸುಗ್ರೀವಾಜ್ಞೆ ಮಾಡಿದ್ದು ನಮ್ಮ ಪ್ರತಿಫಲ. ನಾವು 14 ದಿವಸ ನಾನು ಪರಪ್ಪನಗರ, ನಮ್ಮ ನನ್ನ ಜೊತೆ ಇವರೊಬ್ರು ಇದ್ರು. ಈಗ ಪರಪ್ಪನಗರ 14 ದಿವಸ ನಾವಿದ್ದೇವು. 16 ದಿವಸ ರಾಜ್ಯದ, ಯಾಕಂದ್ರೆ ಬೇಲ್ ಆಗಿತ್ತು. ಮತ್ 3 ಕೇಸ್ ಅದಾವ ಅಂತೇಳಿ ಅವ್ರಿಗೆ ಮತ್ತೆ ಎಕ್ಸ್ಟೆಂಡ್ ಮಾಡಿ 17 ದಿವಸಿಗೆ ಬಿಟ್ರು ಅವ್ರು. ನಾವು 14 ದಿವಸಿಗೆ ನಾವು ಬಿಡುಗಡೆ ಆದೆವು ಅಲ್ಲಿ. ಹೋದ ವರ್ಷ ಬಿಜೆಪಿಯವರು ಆರೋಪ, ಬಿಜೆಪಿ ಅಧಿಕಾರದಾಗಿದ್ದಾಗ ನಾರಾಯಣಗೌಡರು ಹೋರಾಟಕ್ಕೆ ಹೆಚ್ಚು, ಕಾಂಗ್ರೆಸ್ ಸರ್ಕಾರದಾಗಿದ್ದಾಗ ಇರಲ್ಲ. ಮತ್ ನಾ ಆಗ ಉದಾಹರಣೆ ಹೇಳ್ಬಿಟ್ಟೇನೆ ಸರ್. ಅವ್ರು ನೋಡೇ ಇಲ್ಲ, ನೋಡ್ಲಾಕ ಹೇಳ್ತಾರಲ್ಲ. ಈಗ ನಂಬಲ್ಲಿ ಸರ ಈಗ ನೋಡ್ರಿ, ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಮ್ದು ಹೋರಾಟ ಮೊನ್ನೆ 60% ನಾಮಫಲಕ ಸಲಾಗ ಪರಪ್ಪ ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರೊಳಗ ಆಯ್ತು. ಐತಿಹಾಸಿಕ ಹೋರಾಟ. ಆ ಮಾಲ್ ಒಳಗ ಏನು ನಮ್ಮ ಕಾರ್ಯಕರ್ತರು DK ಶಿವಕುಮಾರ್ದೇ ಲುಲ್ಲು ಮಾಲ್ ಹೊಡೆದಿದ್ರು. ನಮ್ಮ ಹುಡುಗರು, ನಮ್ಮವ್ರೆ ಕಾರ್ಯಕರ್ತರು, ಹೆಣ್ಮಕ್ಳು ಬರೀ ಏನ ಇಂತ ಆಸ್ತಿ ಅಲ್ಲ ಅಂದ್ರ ಅಲ್ಲಿ ಬರುವಾಗ ಏನದ ಆಸ್ತಿ ಹೋರಾಟದ ಅಲ್ಲ ಅಂದ್ರ ಅಂತಾವು ನಾಮಫಲಕ ಸಲುವಾಗಿ ಹೋಗಿ ಹೋರಾಟ ಮಾಡಿ ನಾಮಫಲಕ ಅದು ಹಾಕ್ಸುವಂತ ಕೆಲಸ ಮಾಡಿಸಿದದ. ಅದಕ್ಕೇನದ 17 ದಿವಸ
ಪರಪ್ಪ ಜೈಲ್ಗೆ ನಮಗ್ ಕಾಂಗ್ರೆಸ್ ಯಾರಿತ್ತು ಸರ್ಕಾರವಾಗ ನಮ್ಮ ಮತ್ ನಾವು ಕಾಂಗ್ರೆಸ್ದವ್ರು ಇದ್ರೆ ಅವ್ರ್ಯಾಕ ನಮಗ್ ಒಳಗ್ ಹಾಕ್ತಿದ್ರು. ಈಗ ಇಲ್ಲಿ ಕೃಷ್ಣಯ್ಯ ಹೋರಾಟದ ಬಗ್ಗೆ ನಿಮ್ಗೆ ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ ಮೇಜರ್ ಅದು. ಒಂದಿನಾರ ಅಲ್ಲಿ ಕಾವೇರಿ ಹೋರಾಟದ ಅಷ್ಟೊತ್ತು ನೀವು 10 ಸಲ ಪ್ರೆಸ್ ಮೀಟ್ ಮಾಡ್ತೀರಿ. ಕೃಷ್ಣಯ್ಯ ಹೋರಾಟ ಅಲ್ಲಿ ಎಷ್ಟು ಸಲ ಪ್ರೆಸ್ ಮೀಟ್ ಮಾಡಿದ್ದಾರೆ, 2 ಸಲ ಹೋರಾಟ ಮಾಡಿದಾರೆ ಬೆಂಗಳೂರಿನಾಗ. ಯಾರು ಮಾಡಿದ್ದಾರೆ ತೋರಿಸಿ ನೀವು ನೋಡ್ರಿ. ಹುಬ್ಳಿ ಒಳಗೆ ಏನಾಗಿದೆ, ಕೃಷ್ಣಯ್ಯ ಅದಕ್ಕಿಂತ 3 ಪಟ್ಟು ದೊಡ್ಡ ನದಿ ನಮ್ದು. ಅದ್ರ 4ನೇನು ಭಾಗ ಏನು ಒಳ್ಳೆ ಕಾವೇರಿ ಏನ್ ಕಾವೇರಿ ಇದ್ರೆ ಕೃಷ್ಣ ಬಗ್ಗೆ ಹೋರಾಟ ಮಾಡಿ ತೋರಿಸಿ ನೋಡಲ್ಲ. ಇಲ್ಲ, ಕೃಷ್ಣ ಬಗ್ಗೆನೂ ಮಾಡಿದ್ದದ. ನಾವೇ ಸತ್ತ ಜೊತೆ ನಾವೇ ಹೋದವ್ರದೇವ. ಏನ ಅಲ್ಲಿ ಏನ್ ಮಾಡ್ಯಾವಂದ್ರ ಎತ್ತರ ಏನಂದು ಸಿಗ್ತಕ್ಕಂತ ಬೆಲೆ ಕೃಷ್ಣಗೆ ಕೊಡ್ತಾ ಇಲ್ಲ ಅನ್ನೋದು ಆ ನೋವನ್ನ ಎತ್ತಾಳವ್ರು ಹೇಳಿದ್ದಾರೆ. ನಾನು ಹೇಳಿಲ್ಲ ಅವ್ರು. ಹೌದು, ಇನ್ನೊಮ್ಮೆ ನೋಡ್ರಿ ನೀವು, ಅವ್ರು ಹೇಳಿಲ್ಲ. ಅವ್ರು ಬರೀ ಏನದ ಕಾವೇರಿ ವಿಷಯಕ್ಕೆ ಬೆಂಬಲ ಇಡೋದಕ್ಕ ಏನದ ಇದಕ್ಕೆ ಹೇಳ್ಯಾರ ಅವ್ರು. ನಿನ್ನೆ ಅವ್ರು ಕೃಷ್ಣ ಇದ್ರ ಬಗ್ಗೆ ಹೇಳಿಲ್ಲ. ಎರಡೂ ನಮ್ಮೂ ಯಾವ್ದಾವ್ ಹೇಳ್ಯಾರ. ಆದ್ರ ಕಾವೇರಿ ಹೋರಾಟ ವಿಷಯ ಒಳಗೆ ಹೇಳ್ಯಾರ. ಅವ್ರು ಯಾಕೆ ಬಂದ್ ಮಾಡಿಲ್ಲ? ನಿಮ್ ನಾರಾಯಣಗೌಡರು ಒಂದ್ ದಿವಸ ಕೃಷ್ಣ ವಿಷಯವನ್ನ ಎತ್ತಾಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಒಂದ್ ವಿಷಯ ಪ್ರೆಸ್ ಮೀಟ್ ಮಾಡಿ ಕೃಷ್ಣಗೆ ಸಂಬಂಧಪಟ್ಟಂತ ಒಂದ್ ಸ್ಟೇಟ್ಮೆಂಟ್ ಮಾಡ್ಯಾರ ನೋಡ್ರಿ. ಅವ್ರು ನೋಡ್ರಿ ಅದಾವ, ಸಾಕಷ್ಟು ಅದಾವ. ಬಾಗಿನ ಕೊಡ್ಲಾಕು ಬಂದಿದ್ರು 2 ಸಲ. ಇಲ್ಲ ನಿಮ್ಮ ನಾಯಕರನ್ನು ತಿಳಿಸಿ ಹೇಳ್ಬೇಕು. ರಾಜ್ಯ ಮಟ್ಟದಾಗ ಮಾಡೋದಿರ್ಲಿ, ಬಿಜಾಪುರದೊಳಗ ಮಾಲಗಳು ಕಾಂಗ್ರೆಸ್ ನಾಯಕರ ಒಡೆತನ ಅಥವಾ ಅವ್ರ ಸಂಬಂಧಿಕರ ಒಡೆತನ, ಕಿರಿಯಾ, ಪಾಟೀಲ್ ಪ್ಲಾನೆಟ್, ಮಾಂಗಳ್ಳ, ಯಾವ ಕನ್ನಡ ಪದಗಳ ನಿಮ್ಗೇನ್ರಿ ಅಂಶದ ಕನ್ನಡ ಪದಗಳು ಇಡ್ರಿ ಅಂತ ಹೋಗಿಲ್ರಿ? ಕನ್ನಡದಾಗ ಬರೀರಿ ಅಥವಾ ಕನ್ನಡ ಹೆಸರು ಇಡ್ರಿ ಅಂತ ಇಡ್ರಿ ಅಂಶದ ಯಾಕೆ? ಇಲ್ಲ ನಾವು ನೋಡ್ರಿ, ನಾವಂತೂ ಸತ್ತ ಇಲ್ಲಿ ಕೇಳ್ರಿ. ನೀವು ಹೇಳ್ತಿಲ್ಲ ನನಗ ಇಲ್ಲಿ ಕೇಳ್ರಿ. ಪಾಟೀಲ್ ಪ್ಲಾನೆಟ್ಗೆ ನಾವ್ ಸತ್ತ ಹೋಗಿ ಏನದ ಅಲ್ಲಿ ಹೋಗಿ ಆ ದಿವ್ಸ ಆಫೀಸರ್ಗೂ ಬಿಟ್ಟಿದ್ರು. ಅದಕ್ಕ ಏನ್ ಮುಂದ್ ಹೋಗಿದ್ರು ಏನ ಕೆಲವೊಬ್ರು. ಇಲ್ಲ, ನನಗ್ ತಿಳಿತು. ನೀವೇನ್ ಹೇಳಾಕ್ತಿರಿ? ದೊಡ್ಡ ನೋಡ್ರಿ ರಾಜಕಾರಣ ಇಲ್ಲ ಅವ್ರು ನೋಡ್ರಿ. ಹೌದು ಏನದ ಒಂದು ಲೋಗೋ, ಅದ್ರ ಏನ್ ಕಂಪನಿ ಹೆಸರು ಇರ್ತಾವ. ಅದ ಕನ್ನಡ ಶಬ್ದಗಳು ಅದಾವ ಎಲ್ಲಾ ಕಡೆ. ನೋಡ್ರಿಲ್ಲ ನಾವು ನೋಡ್ರಿ. ಮುಂದೆ ಇನ್ನೊಂದ್ ಹೇಳ್ತೀನಿ ಕೇಳ್ರಿ. ಇಲ್ಲ ಇನ್ನೊಂದ್ ಹೇಳ್ತೀನಿ. ಇಲ್ಲ ಒಂದೇ ಸಬ್ಜೆಕ್ಟ್, ಒಂದ್ ವಿಷಯ. ಈಗ ನಾ ಹೇಳ್ತೀನಿ, ನಮ್ಮ ಮ್ಯಾಲ ಒಂದು ವಡಾಫೋನ್ದವ್ರು ಒಂದು ಕೇಸ್ ಹಾಕಿದ್ರು. ನಮ್ಮ ಮೇಲೆ, ನಮ್ಮ ನಾರಾಯಣಗೌಡ ಮೇಲೆ ಹಾಕ್ಯಾರ. ಏನ್ ಹಾಕಿದ್ರು ಅಂದ್ರ ಅಲ್ಲಿ ಹೈಕೋರ್ಟ್ದಿಂದ ಅವ್ರು ಸ್ಟೇ ತಗೊಂಡ್ರು ಏನ್ ಕೆಲವು ವಿಷಯ ಒಳಗೆ. ಇವ್ರು ಕನ್ನಡ ಪ್ರಾಧಿಕಾರದವರು ಮತ್ತು ಸರ್ಕಾರದ ಇಷ್ಟು ಇದು ಮಾಡಿದ್ರು ಸಹಿತ ಅಲ್ಲಿ ಕೆಲವೊಂದು ಅಧಿಕಾರಿಗಳಿಗೆ ಏನಾಗ್ಬಿಟ್ಟದಂದ್ರೆ ಅದೊಂದು ನೆವ ಹೇಳ್ಬಿಡ್ತಾರ ಅವ್ರು. ಏನು ನಮಗೆ ಒತ್ತಾಯ ಪೂರ್ವಕ ಇದು ಮಾಡಕ್ಕೆ ಬರೋದಿಲ್ಲ, ಸರ್ಕಾರದ ಸುಗ್ರೀವಾಜ್ಞೆ ಐತಿ, ಆದ್ರೆ ಹಿಂಗೆ ಕೋರ್ಟ್ ಒಳಗೆ ಹಿಂಗೆ ಬಂದಿದ್ರಿಂದ ನಮಗೆ ಸತ್ತಾ ಕಮಿಷನರ್ ಹೋದ್ ರಾಜ್ಯೋತ್ಸವ ಇದ್ರಾಗೆ ನಾವು ಮೊದಲೇ ಮಾಡ್ತಿದ್ದೆವು, ಹರಿತಿದ್ದೆವು, ಬಿಡ್ತಿದ್ದೆವು, ಎಲ್ಲ ಕೇಸ್ ಹಾಕೊಂಡೆವು. ಎಲ್ಲ ಬೋರ್ಡ್ ನಾವೇ ಒಂದೊಂದು ಇದು ಮಾಡಿದ್ದೆವು. ಒಮ್ಮೆ ಗೊತ್ತಲ್ಲ, ಕರಿ ಬಣ್ಣ ಬಡ್ದಿವಲ್ಲ, ಕೊಂಕಿ ಇದ್ರ ಮಾಡಿದ್ದೇವೆ ಒಂದು ತಂತಿಲೆ. ಎಲ್ಲೆಲ್ಲ ಅದಾವೆಲ್ಲ ಹರಿತಿದ್ದೇವು, ಮಾಡ್ತಿದ್ದೇವು. ಮತ್ತ ಅವ್ರಿಗೆ ವಾರ್ನಿಂಗ್ ಕೊಡ್ತಿದ್ದೇವು ಹೋಗಿ. ಇಲ್ಲ ಹೋದ್ಸಲ ಇಲ್ಲ ನಾವ್ ಮಾಡೇವಲ್ಲ. ಇಲ್ಲ ಎಸ್ ನಾವ್ ತೋರಿಸ್ತೇವ ನಿಮಗ. ನಾವ್ ನೋಡ್ರಿ ಲಾಸ್ಟ್ ಟೈಮ್ ಮೊನ್ನೆ ನಾವು ಇಲ್ಲಿ ನೋಡ್ರಿ ಎಲ್ಲಿಂದ ಮಾಡ್ಯಾವ ಅಂದ್ರ ಬಂಜಾರಾ ಕ್ರಾಸ್ ದಿಂದ ಏನ ಪೂರ್ತಿ ಇಲ್ಲಿ ಎಲ್ಲಿ ತನ ಗಾಂಧಿ ಚೌಕ್ ತನ ಏನ ಮಾಡಿ ಮ್ಯಾಕ್ಸಿಮಮ್ ಅದಕ್ಕೆ ಒಳ್ಳಿ ಬಂದೇವ್. ಚೇಂಜ್ ಮಾಡಿಸ್ತೀವಲ್ಲ, ಬ್ಯಾನರ್ ಚೇಂಜ್ ಮಾಡಿದೇವ್. ಮಾಡ್ದವ್ರಿಗೆ ಇಲ್ಲ ಅವ್ರಿಗೆ ಮಾಡ್ತೀನಿ ನಾಳೆಗೆ. ಆಯ್ತು, ನಾ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ನಾಳೆಗೆ ನಾ ಸ್ಟೇಟ್ಮೆಂಟ್ ಏನಂದ್ರ ನೀವ್ ಹೇಳ್ದಂಗ ನಾವು ಜಿಲ್ಲಾಧಿಕಾರಿಗೆ ಮತ್ತು ಮಹಾನಗರ ಪಾಲಿಕೆ ಏನ್ ಅವ್ರಿಗೆ ವಾರ್ನಿಂಗ್ ಕೊಡ್ತೇವ. ಏನಂದ್ರ ಇಲ್ಲ ಮಾಡ್ತೇವ್ ಏನ ಇಲ್ಲಿ ಕೇಳ್ರಿ, ಯಾರಿಗ ಎದ್ರ ಪ್ರಶ್ನೆ ಇಲ್ಲ. ನೀವು ನಾವ್ ನೋಡ್ರಿ ನೀವು ಅನೇಕ ಹೋರಾಟಗಳು ಮಾಡಿಲ್ಲ ಅಂತ ಕರೆಕ್ಟ್ ಆಗಿ ಮಾಡಿರಿ. ಆದ್ರೆ ಕಾನೂನು ಚೌಕಟ್ಟು ಒಳಗಡೆ ಮಾಡಿರಿ, ಹಂಗೆ ಮಾಡ್ರಿ. ಈಗ ನೀವ್ ಇವತ್ತು ಈ ಘೋಷಣೆ ಮಾಡ್ಬಿಡ್ರಿ. ಈಗ ನಾವ್ ನಿಮ್ಗೆ ಹೇಳಿಗೈತಿ, ಆಗ್ಲಿ, ಮಲಬಾರ್ ಗೋಲ್ಡ್ ಆಗ್ಲಿ, ಕನಿಷ್ಕ ಆಗ್ಲಿ, ಎಲ್ಲ ಇಂಗ್ಲಿಷ್ ನ ಬೋರ್ಡ್ ಇವತ್ ನೋಡ್ರಿ ಮಾಧ್ಯಮದ ನೀವು ಎಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ಇವ್ರು ನೀವೇನ್ ಹೇಳಾಕತ್ತಿ ನಂಗೆ ಅರ್ಥ ಆಯ್ತು. ಯಾಕಂದ್ರ ಪ್ರಭಾವಿ ರಾಜಕಾರಣಿಗಳ ಏನು ಆ ನಗರದಲ್ಲಿ ಏನದ
ಅವು ಎಲ್ಲ ಯಾರೇ ಇರ್ಲಿ ಅವರು ಏನ್ ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರ ಯಾವುದೇ ಬಗ್ಗುದು ಅಂಜುದು ಯಾರ ರಾಜಕಾರಣಿಗಳಾಗ್ಲಿ ಯಾವನೇ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ ನಮಗ ಬೇಕಾದವ್ರು ಇರ್ಲಿ ಹೊರಗಿನವ್ರು ಇರ್ಲಿ ಆದ್ರೆ ಏನದ ಕನ್ನಡ ಅಭಿಮಾನ ಇಟ್ಕೋಬೇಕು. ಕನ್ನಡ ಅಭಿಮಾನದ ಏನು ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಕೈತಿ. ಯಾಕಂದ್ರೆ ಇಲ್ಲಿಯ ಜನ ಕನ್ನಡಿಗರಿಲ್ಲಿ ಯಾರು ಫಾರಿನರ್ಸ್ ಬರೋದಿಲ್ಲ ಇಲ್ಲಿ. ಏನ್ ಇಲ್ಲಿ ಕಸ್ಟಮರ್ಸ್ ಎಲ್ಲ ಕನ್ನಡಿಗರೇ. ಏನ್ ಇಲ್ಲಿ ಯಾರು ಬಂದೇನ ಫಾರಿನರ್ಸ್ ಅಲ್ಲಿ ಹೋಗಿ ಏನೋ ತಿನ್ನುದಿಲ್ಲ, ಯಾವ ಇದು ನೋಡುವುದಿಲ್ಲ. ಅದಕ್ಕಾಗಿ ಏನದ ನಮ್ದು ಕೂಡ ಇವತ್ತು ಆ ಯಾರ್ಯಾರು ಎಷ್ಟೇ ಪ್ರಭಾವಿಗಳು ಇರಲಿ ಅವರಿಗೂ ಕೂಡ ತಮ್ಮ ಮುಖಾಂತರ ಎಚ್ಚರಿಕೆ ನೀಡ್ತೀನಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ಏನು ಸರ್ಕಾರದ ಏನು ಒಂದು ಸುಗ್ರೀವಾಜ್ಞೆ ಆಗಿದೆ 60% ಆ ನಾಮಫಲಕದಲ್ಲಿ ಕಡ್ಡಾಯವಾಗಿ ಇರಬೇಕು. ಅವರಿಗೆ 1 ವಾರದ ಗಡುವು ಕೊಟ್ಟು ನೋಟಿಸ್ ನೀಡಬೇಕು. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆ ಎಲ್ಲೆಲ್ಲಿ ನಾಮಫಲಕಗಳು ಕನ್ನಡದ ಕಡ್ಡಾಯವಾಗಿ ಇಲ್ಲ ಅಲ್ಲಿ ಹೋಗಿ ನಾವು ಯಾವ ರೀತಿ ನಮ್ಮ ಹೋರಾಟದಿಂದ ಮುಖಾಂತರ ತೆಗಿಬೇಕು, ನಾವು ತೆಗಿಸ್ತೇವೆ. ಬಿಜಾಪುರೊಳಗೆ ಮಾಡಿದ್ರ ಅಷ್ಟಲ್ಲ, ಅವ್ರು ಬೆಂಗಳೂರು ಒಳಗೆ ಕೂತ್ ಮಾಡ್ತಾರ. ಈಗ ನೋಡಿ ನಮ್ದು ಹೋರಾಟ ಏನದ ಯಾವಾಗಲೂ ರೈತರ ಪರವಾಗಿನೂ ಐತಿ. ಇಲ್ಲ ಅದನ್ನು ರೈತರ ಪರವಾಗಿ ಐತಿ. ನಾವ್ ಎಲ್ಲೆಲ್ಲಿ ರೈತರು ಹೋರಾಟ ಮಾಡ್ತಿದ್ದ ಅವ್ರಿಗೂ ಕೂಡ ನಾವು ಬೆಂಬಲ ನೀಡಿವು. ಮತ್ ಈಗ ಏನಾಗ್ಬಿಟ್ಟಂದ್ರ ಈಗ ಯತ್ನಾಳ್ ದಿನ ಒಂದ್ ಹೇಳಿಲ್ಲ. ಈ ಯಾವ ಹೋರಾಟಗಾರ ಏನ್ರಿ ಸಂಘಟನೆದವ್ರಾಗ್ಲಿ, ರೈತ ಸಂಘಟನೆದವ್ರಾಗ್ಲಿ, ಯಾವ್ದೇ ಒಂದು ಕನ್ನಡ ಪರ ಸಂಘಟನೆಗಳು ಆಗ್ಲಿ, ವಿದ್ಯಾರ್ಥಿ ಸಂಘಟನೆಗಳು ಒಬ್ರಿಗಾರ ಏನ್ರಿ ಒಳ್ಳೇದ್ ಮಾಡ್ಯಾರ ಬೆಂಬಲ ಕೊಟ್ಟ ನಾವು ಹೇಳ್ರಿ ಎಲ್ರಿ ಬಂದು ಯಾವ ವೇದಿಕೆಗೆ ಬಂದು ಯಾವ ವಿದ್ಯಾರ್ಥಿಗಳ ಸಂಘಟನೆಗೆ ಬಂದು ಬೆಂಬಲ ಕೊಟ್ಟನು ಯತ್ನಾಳ. ಮತ್ತ ಇಲ್ಲ ಒಂದು ಇಲ್ಲಿ ಇಲ್ಲ ಅವ್ರಿಗೆ ಏನ್ ನೈತಿಕತೆ ಏನದ ನಾ ಕೇಳ್ತೇನೆ. ಅಲ್ರಿ ಬಿಜಾಪುರಕ್ಕ ಮೆಡಿಕಲ್ ಕಾಲೇಜ್ ಬೇಕಂತೇಳಿ 1 ತಿಂಗಳಗಟ್ಲೆ ಜನ ಇಲ್ಲಿ ಕೂತ್ರು. 4 ಹೋರಾಟ ಮಾಡಿದ್ರು, ಜೈಲಿಗೆ ಹೋದ್ರು. ಅವ್ರಿಗೆ ಟೀಕೆ ಮಾಡ್ಬೇಕು, ತಿಂಗಳು ಮಾತಾಡೋದು, ಅವ್ರು ಹಿಂಗ್ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಪೇಮೆಂಟ್ ಗಿರಾಕಿ ಹೇಳುದು ಅಲ್ಲ. ಅವ್ನು ಏನಾಗ್ಬಿಟ್ಟದ ಒಂದು ಚಾಳಿ ಒಂದ್ ಚಾಳಿ ಏನಂದ್ರ ಒಂದು ಬರೇ ಯಾರು ತನ್ನ ಏನಾದ್ರು ಒಳ್ಳೇದಕ್ಕೆ ಒಂದು ಜಿಲ್ಲೆಗೆ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿಕ್ಕೆ ಅಂತ ಹೇಳಿ ಅವರೆಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ನೀಡಬೇಕು. ಏನ್ ಅವ್ರ ವಿರುದ್ಧ ಮಾತಾಡೋದು? ಅವು ಪೇಮೆಂಟ್ ಗಿರಾಕಿ ಅದಾರ, ಅವ್ರು ಅಲ್ಲಿ ಕೂತ ಈಗ ಇಲ್ಲ ಕೂತಾರ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಒಂದರ ವಿಷಯಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಾರ ಒಳ್ಳೆ ಕೆಲ್ಸಕ್ಕವ. ಬರೇ ಕೊಂಕ್ ಮಾತಾಡುದು, ಬರೇ ಕೊಂಕ್ ಮಾತಾಡುದು, ಟಿಂಗಲ್ ಮಾತಾಡುದು, ಇದು ಬಿಟ್ಟು ಏನೂ ಇಲ್ಲ. ಬರೀ ಏನಾಗ್ಬಿಟ್ಟದ ನಿಮಗೂ ಏನದ ಎಂಟರ್ಟೈನ್ಮೆಂಟ್ ಗಿರಾಕಿ ಬೇಕಾಗ್ಯದ. ಅದೇನ್ ಇಲ್ಲ ಮೊದಲ್ ನೀವು ನಗ್ತೀರಿ. ಇಲ್ಲ ಅದು ಅಂತ ಐತಿ, ನಿಮ್ ಬಗ್ಗೆ ಆರೋಪ ಇಲ್ಲ. ಅಂದ್ರ ಎಂಟರ್ಟೈನ್ಮೆಂಟ್ ಮೊದಲ್ ಅವ ಹೇಳದ್ ಕೂಡ ನೀವು ನಗ್ತೀರಿಲ್ಲ ಅಲ್ಲಿಲ್ರಿ. ನಾವ್ ನೋಡ್ಲಾಕತ್ತೇವ ನೋಡ್ರಿ, ನಾವು ದೃಶ್ಯ ಮಾಧ್ಯಮ ಒಳಗ ನಾವು ಈಗ ಕೇಳ್ರಿ ನಾವು ನೋಡ್ತಿರ್ತೇವ ಯಾರ್ಯಾರ ನಗುತ್ತಾರ. ಎಂಟರ್ಟೈನ್ಮೆಂಟ್ ಗಿರಾಕಿ ಹೌದು ಅಲ್ಲವ ನಾ ಹೇಳ್ತೀನಿ. ಯಾಕಂದ್ರೆ ನೀವು ನಗುದು ನೋಡಿ ಅದಕ್ಕೆ ಹೇಳ್ತೀನ. ನೀವೆಲ್ಲಾ ಪಟ್ನಿ ಹೇಳ ನಕ್ಕಿ ಬಿಡ್ತೀರಲ್ಲಿ. ಫಸ್ಟ್ ನೀವು ಆಮೇಲೆ ನಾವು ಉಳ್ಕಿದವ್ರ ನಗುತ್ತಾರ. ಅದು ಎಂಟರ್ಟೈನ್ಮೆಂಟ್ ಗಿರಾಕಿ ಹೌದು ಅತ್ನ ಐತಿ. ಅವು ಟೋಟಲ್ ಅದ. ನಿಮ್ಮೆಲ್ಲ ಹೇಳಾಕತ್ತಿಲ್ಲ, ನಿಮಗ್ ಹೇಳಾಕತ್ತಿಲ್ಲ ಇಲ್ಲ ಅವ ಅಲ್ಲಲ್ಲ ಫಸ್ಟ್ ಇಲ್ಲ ನಿಮಗ್ ಹೇಳುದಿಲ್ಲ ನಾವು. ಇಲ್ಲ ಹೇಳಿಲ್ಲ. ಈಗ ಯತ್ನಾಳ್ ಅಲ್ಲಿ ಬಾಳ ನೋವಾಗಿತ್ತು ಅಂತ ಫೀಲ್ ಮಾಡ್ಕೊಂಡ್ರಿ. ಒಂದ್ ಕಾಲದಲ್ಲಿ ನೀವು ಬಾಳ ಆಗ್ತಿದ್ರಿ, ಯಾವತ್ತಾರ ಮಾತಾಡ್ಸೋಕೆ ಇಲ್ಲ ಒಳ್ಳೆತನ ಇರುತನ ಒಳ್ಳೆಯವ್ರು ನಂದು ಸ್ನೇಹಿತನ ಇದ್ದೆ. ಜಾತ್ಯತೀತ ಮನೋಭಾವ ಇತ್ತು, ಎಲ್ಲ ಅಭಿವೃದ್ಧಿ ಪರ ಇದ್ದ. ಎಲ್ಲಾನು ಇಲ್ಲ ಮನುಷ್ಯ ಏನದ ಒಳ್ಳೆ ಇಲ್ಲ ನೋ ಅಲ್ಲ. ಯಾವ ಮನುಷ್ಯ ಏನದ ಟ್ರ್ಯಾಕ್ ಬಿಡ್ತಾನಲ್ಲ, ಈಗ ಹೋಗಿ ಅಂತ ಟ್ರ್ಯಾಕ್ ಬೇಡ ಹುಚ್ಚಿನ ಕೂಡ ನಾವು ಹೋದ್ರೆ ನಮಗೂ ಕಲ್ಲು ಹೊಡಿತಾರ ಮಂದಿ. ನನಗಾಗಿ ಏನಂದ್ರ ಹಂಗಲ್ಲ ಯಾಕೆ ಹೇಳಾಕತ್ತೀನಿ ಅಂದ್ರ ಈ ಕೆಲವೊಬ್ರು ಬೈದು ನೋಡಿ ಇವನಿಗೆ ಬಿಜಾಪುರ್ನಾಗ ಅವ ಏನಂತ ಶಬ್ದ ನನಗ ಅವ್ರು ಅಂದಿದ್ ಹೇಳಾಕ್ತೀನಿ ಮಗ. ನನಗ್ ಹಂಗ ಅಂದ್ಕೂಡ ಏನಾಗ್ತದ, ನಗರ ಶಾಸಕ ಬಿಜಾಪುರ ಹೆಸರು ಬರೋಣ ಸ್ವಲ್ಪ ಇದು ಆಗ್ತದ. ಈ ನನಗ ಯಾಕೆ ಹೇಳಾಕತ್ತೀನಿ ಅಂದ್ರ ಕಳ್ಕಳಿ, ಯಾಕಂದ್ರ ನಗರ ಶಾಸಕರೇ ಅವ ಬಿಜೆಪಿ ಅದು ಬೇರೆ ಇದು ಇರ್ಲಿ, ವ್ಯತ್ಯಾಸಗಳು ಬೇರೆ ಇರ್ಲಿ, ಬಿಜಾಪುರ ನಗರ ಶಾಸಕ ಬರ್ತಲ್ಲ ಸರ್ ಹೊರಗ.
ಅದಕ್ಕೆ ನಾವೇನ್ ಹೇಳೋದು, ನೀ ಸ್ವಲ್ಪ ಸುಧಾರಿಸ್ಕೊರಪ್ಪ, ನಮ್ಮ ಮರ್ಯಾದೆ ಕಳಿಬೇಡ ಬಿಜಾಪುರದು. ಇಲ್ಲ ಪ್ರಶ್ನೆ ಅವ್ನು ಹೇಳ್ಬೇಕಲ್ಲ, ಸಂಘಟನೆ ಬಗ್ಗೆ ಹೇಳಿದ ಬಗ್ಗೆ ಹೇಳ್ಬೇಕಲ್ಲ. ಕಳಿಬೇಡ ಅಂತ ಹೇಳಕ್ ಕರ್ದೀನಿ, ಅವ್ನ ಮರ್ಯಾದೆ ಕಳಿಬೇಡ ಅಂತ ಹೇಳಕ್ ಕರ್ದೀನಿ. ಬಿಜಾಪುರದ ಮರ್ಯಾದೆ ಕಳಿಬೇಡಪ್ಪ ಅಂತ ಹೇಳಿ ಕರ್ದೀನಿ. ಅವ್ನಿಗೆ ಗುರ್ತಾಗ್ಲಿ ನಿಮ್ಮ ಮುಖಾಂತರ ಅಂತ ಹೇಳಿ ಕರ್ದೀನಿ. ನಿಮ್ ಮುಖಾಂತರ ನವೆಂಬರ್ ಬರ್ಬಾರ್ದ ಜಾಗೃತಿ ಮಾಡ್ತೇವೆ. ನೀವು ನೋಡಾಗ ನಿಮ್ಗೆ ಕರಿತೇವೆ ಹೋರಾಟಕ್ಕಲ್ಲಿ. और खबरों के लिए देखते रहिए बी न्यूज नेशन।